ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಬೆರಳು ಗಾತ್ರದ ಮೀನುಮರಿ ಉತ್ಪಾದನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹದೇವ ಅವರೊಂದಿಗೆ ಸಂದರ್ಶನವಿದೆ. ಮಹದೇವ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ತಾವು ಈ ದಿನ ಬೆರಳು ಗಾತ್ರದ ಮೀನುಮರಿ ಸಾಕಾಣಿಕೆ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗಾಗಿ ಮಾಡಿಕೊಡ್ಬೇಕು ಸರ್. ಖಂಡಿತ ಮೇಡಮ್. ನನ್ನ ಹೆಸರು ಮಹಾದೇವ್ ಅಂತೇಳಿ, ನಾನು ಮೀನುಗಾರಿಕೆ ಉಪನಿರ್ದೇಶಕನಾಗಿ ನುಗು ಮೀನುಮರಿ ಉತ್ಪಾದನಾ ಕೇಂದ್ರ, ಸರ್ಗೂರು ತಾಲೂಕು, ಮೈಸೂರು, ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬೆರಳು ಗಾತ್ರದ ಮೀನುಮರಿ ಬೆಳವಣಿಗೆಯ ಕುರಿತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾವುದೆಲ್ಲ ತಳಿ ಮೀನುಗಳ ಮೀನುಮರಿಗಳನ್ನು ಉತ್ಪತ್ತಿ ಮಾಡ್ತೀವಿ, ಯಾಕೆ ಆ ತಳಿಗಳನ್ನೇ ಉತ್ಪತ್ತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾರತೀಯ ದೊಡ್ಡಗೆಂಡೆ ಮೀನುಗಳಾದಂಥ ಕಟ್ಲಾ, ರೋಹು, ಮೃಗಾಲ್, ವಿದೇಶಿ ಗೆಂಡೆ ಮೀನುಗಳಾದಂತಹ ಸಾಮಾನ್ಯ ಗೆಂಡೆ, ಹುಲ್ಲಿಗೆಂಡೆ, ಬೆಳ್ಳಿಗೆಂಡೆ ಮೀನುಗಳ ತಳಿ ಮೀನುಗಳ ಮೀನುಮರಿಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ. ಯಾಕೆ ಈ ತಳಿಗಳನ್ನೇ ಉತ್ಪತ್ತಿ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಮೀನುಗಳು ವೇಗವಾಗಿ ಬೆಳೀತವೆ, ಮತ್ತೆ ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಬೆಳೀತವೆ, ಮತ್ತೆ ಒಂದು ಮೀನು ಮತ್ತೊಂದು ಮೀನನ್ನು ತಿನ್ನೋದಿಲ್ಲ, ಮತ್ತೆ ಇವು ತಿಂತಕ್ಕಂಥ ಆಹಾರ ಒಂದು ಮೀನು ತಿನ್ನುವಂಥ ಆಹಾರ ಮತ್ತೊಂದು ಮೀನು ತಿನ್ನುವುದಿಲ್ಲ. ಮತ್ತು ಈ ಮೀನುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ತಳಿಗಳಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮೀನುಮರಿಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಮತ್ತು ಈ ಮೀನುಗಳು ಪ್ರೌಢಾವಸ್ಥೆಗೆ ಬರಬೇಕು ಅಂತ ಹೇಳಿದ್ರೆ 2 ರಿಂದ 3 ವರ್ಷಗಳು ಬೇಕಾಗ್ತದೆ. ಇವುಗಳು ಪ್ರೌಢಾವಸ್ಥೆಗೆ ಬಂದರೂ ಕೂಡ ಕೆರೆಗಳು, ಕುಂಟೆ ಮತ್ತು ಕೊಳಗಳಲ್ಲಿ ನೈಸರ್ಗಿಕವಾಗಿ ಅವು ಮೀನುಮರಿಯನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ದೊಡ್ಡಗೆಂಡೆ ಮೀನುಗಳಾದಂಥ ಕಟ್ಲಾ, ರೋಹು, ಮೃಗಾಲು, ವಿದೇಶಿ ತಳಿಗಳಾದಂಥ ಹುಲ್ಲಿಗೆಂಡೆ ಮತ್ತು ಬೆಳ್ಳಿಗೆಂಡೆ ಮೀನುಗಳು ಪ್ರೌಢಾವಸ್ಥೆಗೆ ಸಾಮಾನ್ಯ ಬರಬೇಕು. ನಾನು ಮೊದಲೇ ಹೇಳ್ದಂಗೆ 2 ರಿಂದ 3 ವರ್ಷ ಬೇಕು. ಆ ಪ್ರೌಢಾವಸ್ಥೆಗೆ ಬಂದರೂ ಸಹ ಸ್ವಾಭಾವಿಕವಾಗಿ ಇವು ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಮೀನುಮರಿಗಳನ್ನ ಕೆರೆಗಳಿಗೆ ಬಿತ್ತನೆ ಮಾಡಿ ಬೆಳೆಸ್ತಕ್ಕಂಥದ್ದು ಅನಿವಾರ್ಯ. ಯಾಕೆ ಸರ್ ಆ ರೀತಿ ಆಗತ್ತೆ? ಯಾಕೆಂತ ಹೇಳಿದ್ರೆ ಮೇಡಮ್, ಈ ಮೀನುಗಳು ಪ್ರೌಢಾವಸ್ಥೆಗೆ ಬರ್ತದೆ, ಆದರೆ ಮೊಟ್ಟೆಗಳನ್ನ ಹೊರಗಡೆಗೆ ಬಿಡೋದಿಲ್ಲ ಮೇಡಮ್. ಅದನ್ನ ಬಿಡಬೇಕು ಅಂತ ಹೇಳಿದ್ರೆ ಪ್ರಚೋದನೆ ಮೂಲಕ, ನಾವು ಈ ಹಿಂದೆ ಏನ್ ಮಾಡ್ತಾ ಇದ್ವಿ, ಪಿಟ್ಯುಟರಿ ಗ್ರಂಥಿಯನ್ನ ಕಲೆಕ್ಟ್ ಮಾಡಿಕೊಂಡು ಅದರ ದ್ರಾವಣ ರೂಪದಲ್ಲಿ ಮಾಡಿಕೊಂಡು ಅದನ್ನ ಇಂಜೆಕ್ಟ್ ಮಾಡೋದ್ರ ಮೂಲಕ ನಾವು ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನ ಪ್ರಚೋದನೆ ಮಾಡ್ತಾ ಇದ್ವಿ. ಈಗ ಮಾರುಕಟ್ಟೆಯಲ್ಲಿ ಸಿಂಥೆಟಿಕ್ ಹಾರ್ಮೋನ್ಗಳು ಲಭ್ಯ ಇದೆ. ಅದನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಮೀನುಮರಿ ಉತ್ಪಾದನೆ ಚಟುವಟಿಕೆಯನ್ನ ಚುರುಕುಗೊಳಿಸಿದೀವಿ ಮೇಡಮ್. ಮತ್ತೆ ಈ ಮೀನುಗಳು ಎಲ್ಲ ವರ್ಷ ಇಡೀ ಮೀನುಮರಿಯನ್ನು ಉತ್ಪತ್ತಿ ಮಾಡೋದಿಲ್ಲ. ಸಾಮಾನ್ಯವಾಗಿ ಇವು ಮರಿಯನ್ನ ಮೊಟ್ಟೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ಮೇಡಮ್, ಮುಂಗಾರು ಮಳೆಗಾಲದ ಕಾಲದಲ್ಲಿ ಮಾತ್ರ ಮೀನುಮರಿನ ಉತ್ಪತ್ತಿ ಮಾಡೋದು. ಅಂದರೆ ಮೇ ತಿಂಗಳ ಅಂತ್ಯದಿಂದ ಸೆಪ್ಟೆಂಬರ್ ವರೆಗೆ ಮಾತ್ರ ಈ ಕಟ್ಲಾ, ರೋಹು, ಮೃಗಾಲು, ಹುಲ್ಗೆಂಡೆ, ಬೆಳ್ಳಿಗೆಂಡೆ ಮೊಟ್ಟೆಯನ್ನು ಬಿಡ್ತದೆ. ಸಾಮಾನ್ಯ ಗೆಂಡೆ ವರ್ಷ ಪೂರ್ತಿ ಮೊಟ್ಟೆಯನ್ನು ಬಿಡ್ತದೆ ಮತ್ತು ಇದು ನೈಸರ್ಗಿಕವಾಗಿ ಮರಿಯನ್ನು ಹಾಕ್ತದೆ. ಇದಕ್ಕೆ ಯಾವುದೇ ಪ್ರಚೋದನೆಯನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾವು ಇದು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ, ವೇಗವಾಗಿ ಬೆಳೆಯೋದ್ರಿಂದ, ಮತ್ತೆ ಈ ಮೀನು ಮರಿಗಳನ್ನ ಒಂದೇ ಕೆರೆಯಲ್ಲಿ ಎಲ್ಲಾ ತಳಿಗಳನ್ನು ಬಿಟ್ಟು ಬೆಳೆಸಬಹುದು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಡಿಕೆ ಇರೋದ್ರಿಂದ ಈ ಮರಿಗಳ ಉತ್ಪತ್ತಿಗೆ ಹೆಚ್ಚು ಒತ್ತನ್ನು ನಾವು ಕೊಟ್ಟಿದ್ದೀವಿ. ಮತ್ತೆ ಇನ್ನು ಮುಂದುವರೆದಂತೆ ಇದರಲ್ಲಿ ಉತ್ಪತ್ತಿ ಆದಾಗಲೂ ಕೂಡ ವಿವಿಧ ಹಂತಗಳಿದೆ. ಈಗ ಆಯಿತು, ಈ ಮೀನುಗಳು ಪ್ರೌಢಾವಸ್ಥೆಗೆ ಬಂದಿದೆ. ಪ್ರೌಢಾವಸ್ಥೆಗೆ ಬಂದಾಗ ಮುಂಗಾರು ಪೂರ್ವದಲ್ಲಿ, ಮುಂಗಾರು ಪ್ರಾರಂಭ ಆದಾಗ ನಾವೇನ್ ಮಾಡ್ತೀವಿ, ಈ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮೀನುಗಳನ್ನ ಸಂಗ್ರಹ ಮಾಡಿಕೊಂಡು ಸಾಮಾನ್ಯವಾಗಿ ಮಧ್ಯಾಹ್ನ ವೇಳೆಯಲ್ಲಿ ನಾವು ಇದಕ್ಕೆ ಚುಚ್ಚುಮದ್ದನ್ನು ಕೊಡ್ತೀವಿ, ಹಾರ್ಮೋನ್ ಅನ್ನು ಇಂಜೆಕ್ಟ್ ಮಾಡ್ತೀವಿ. ರಾತ್ರಿ ಅದು ಮೊಟ್ಟೆಯನ್ನು ಬಿಡ್ತದೆ. ರಾತ್ರಿ ಬೆಳಗ್ಗೆ ನಾವೇನು ಮಾಡ್ತೀವಿ, ಆ ಮೊಟ್ಟೆಗಳನ್ನ ಸಂಗ್ರಹ ಮಾಡಿಕೊಂಡು ಯಾಚರಿಗೆ ವರ್ಗಾವಣೆ ಮಾಡ್ತೀವಿ. ಅಲ್ಲಿ ಯಾಚರಿಗೆ ನಾವು ವರ್ಗಾವಣೆ ಮಾಡಿದ ನಂತರ ಸಾಮಾನ್ಯವಾಗಿ 16 ರಿಂದ 24 ಗಂಟೆ ಒಳಗಡೆ ಆ ಮೊಟ್ಟೆಯಿಂದ ಮರಿಗಳು ಬರ್ತದೆ. 5 ದಿನ ನಾವೇನ್ ಮಾಡ್ತೀವಿ, ಇದಕ್ಕೆ ಯಾವುದೇ ರೀತಿ ಆಹಾರವನ್ನು ಕೊಡೋದಿಲ್ಲ ಮೇಡಮ್. ಯಾಚರಿನಲ್ಲಿ ಇಟ್ಟಿರ್ತೀವಿ ಮರಿಗಳಿಗೆ. ಅಂದ್ರೆ ಅದೇ ತಾನೇ ಹುಟ್ಟು ಬಂದಂತ ಮರಿಗಳನ್ನ 5 ದಿನಗಳವರೆಗೆ ಯಾಚರಿನಲ್ಲಿ ಇಟ್ಟಿರ್ತೀವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆ ಮೊಟ್ಟೆಯಿಂದ ಹೊರಬಂದ ಮರಿಯಲ್ಲಿರ್ತಕ್ಕಂಥ ಯೋಕನ್ನು ಅಬ್ಸರ್ವ್ ಮಾಡಿಕೊಂಡು ಆ ಯೋಕೆ ಇದಕ್ಕೆ ಆಹಾರವನ್ನು ಪೂರೈಸ್ತದೆ. ಏನ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಪೂರೈಸ್ತದೆ ಮೇಡಮ್. ನಾವು ಮೀನು ಮರಿಗಳ ದಿನ ಮತ್ತು
ಆ ಗಾತ್ರದ ಆಧಾರದ ಮೇಲೆ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಸಾಮಾನ್ಯ 5 ದಿನಗಳ ಮೀನು ಮರಿ ಅಂದ್ರೆ 6 ರಿಂದ 8 ಮಿಲಿಮೀಟರ್ ಇರತಕ್ಕಂಥದ್ದನ್ನ ಸ್ಪಾನ್ ಮೀನು ಮರಿ ಅಂತೇಳಿ ನಾವು ಕರಿತೀವಿ. ಅದೇ 15 ದಿನ ಮೀನು ಮರಿಗಳು 15 ರಿಂದ 20 ಮಿಲಿಮೀಟರ್ ಇರತಕ್ಕಂಥದ್ದನ್ನ ಕಿರು ಮೀನು ಮರಿ ಅಥವಾ ಫ್ರೈ ಮೀನು ಮರಿ ಅಂತ ಕರಿತೀವಿ. ಅದೇ 35 ಮಿಲಿಮೀಟರ್ಗಿನ ಜಾಸ್ತಿ ಇರತಕ್ಕಂಥದ್ದು 30 ರಿಂದ 45 ದಿನಗಳ ಮೀನು ಮರಿಗಳನ್ನು ನಾವು ಬಿತ್ತನೆ ಮೀನು ಮರಿ ಅಂತ ಕರಿತೀವಿ. ಅದೇ 60 ರಿಂದ ಒಂದು 75 ದಿನಗಳವರೆಗೆ ಬೆಳವಣಿಗೆ ಮಾಡಿರ್ತಕ್ಕಂಥ ಒಂದು 60 ರಿಂದ 75 ಮಿಲಿಮೀಟರ್ ಇರ್ತಕ್ಕಂಥದ್ದನ್ನ ಬೆರಳು ಉದ್ದದ ಮೀನು ಮರಿಗಳು ಅಂತ ನಾವು ಕರಿತೀವಿ ಮೇಡಮ್. ಅಂದ್ರೆ ಅಷ್ಟು ದಿನ ಬೇಕು ಬೆರಳು ಗಾತ್ರದ ಮೀನು ಹೌದು, ಮರಿ ಆಗೋದು. ಕನಿಷ್ಠ ಒಂದು 60 ದಿನಗಳು ಬೇಕು ಮೇಡಮ್ ಬೆಳವಣಿಗೆ ಆಗಬೇಕು ಅಂದ್ರೆ. ನಾವು ಇವತ್ತು ಆ ಮೀನು ಮರಿಗಳನ್ನ ಬೆಳೆಸಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಮೇಡಮ್. ಮತ್ತೊಂದು ಅಂತೇಳಿ ಯಾಕೆ ಬೆರಳುದ್ದನ ಮೀನು ಮರಿಗಳನ್ನ ಬಿಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕೆರೆಗಳೆಲ್ಲ ನೋಡೋದಾದ್ರೆ ಮೇಡಮ್, ಅಲ್ಪ ಕಾಲದಲ್ಲಿ ನೀರು ನಿಲ್ಲುವಂತ ಕೆರೆಗಳಿರ್ತದೆ. ಅಂದ್ರೆ ಒಂದು ಮಳೆ ಬಂದಾಗ ನೀರು ಬರ್ತದೆ, ಒಂದು 3 ರಿಂದ 4 ತಿಂಗಳ ಒಳಗಡೆ ಒಣಗೋಗುವಂತ ಕೆರೆಗಳಿರ್ತದೆ. ಅದೇ ಒಂದು 6 ರಿಂದ 8 ತಿಂಗಳು ನೀರು ನಿಲ್ಲುವಂತ ಕೆರೆಗಳಿರ್ತದೆ. ದೀರ್ಘಾವಧಿ ಕೆರೆಗಳು ಅಂದ್ರೆ ಸುಮಾರು ಒಂದು 8 ರಿಂದ 10 ತಿಂಗಳು ನೀರು ನಿಲ್ಲುವಂತ ಕೆರೆಗಳಿರ್ತವೆ. ಕೆಲವು ಕೆರೆಗಳು ವರ್ಷ ಪೂರ್ತಿ ನೀರು ಇರ್ತದೆ. ಅಂದ್ರೆ ಆ ಕೆರೆಗಳಿಗೆ ಮಳೆ ನೀರು ಬರ್ತದೆ, ಕಾಲುವೆ ಮುಖಾಂತರ ನೀರು ಹರಿದು ಬರ್ತದೆ. ಹಾಗಾಗಿ ವರ್ಷ ಪೂರ್ತಿ ನೀರು ಇರತಕ್ಕಂಥ ಕೆರೆಗಳು ಇರ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ಯಾವ ಕೆರೆಗಳು ಒಣಗೋದಿಲ್ಲ, ವರ್ಷ ಪೂರ್ತಿ ನೀರು ಇರ್ತದೆ, ಮತ್ತೆ ಕಾಲುವೆ ಮುಖಾಂತರ ಈಗ ಜಲಾಶಯದಿಂದ ನೀರು ಹರಿದು ಬರುವಂತ ಕೆರೆಗಳಿಗೆ ಅಲ್ಲಿ ನೀರಿನಲ್ಲಿ ಏನಿರ್ತದೆ, ಮೀನು ತಿಂತಕ್ಕಂಥ ಮೀನು ಭಕ್ಷಕ ಮೀನುಗಳಿರ್ತವೆ, ಪ್ರೆಡೇಟರಿ ಫಿಶ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಇವೇನ್ ಮಾಡ್ತವೆ, ನಾವು ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಮೀನು ಮರಿಗಳನ್ನು ತಿಂತವೆ. ಸೊ ಯಾವ್ದನ್ನ ಪ್ರೆಡೇಟರಿ ಫಿಶ್ ಅಂತೀವಿ ಅಂತ ಹೇಳಿದ್ರೆ, ಕುಚ್ಚು, ಕೊರವ, ಕಂದು, ಆನೆ ಮೀನು, ಆಫ್ರಿಕನ್ ಕ್ಯಾಟ್ ಫಿಶ್ ಇವಿತ್ತು ಅಂತ ಹೇಳಿದ್ರೆ ನಾವು ಬಿತ್ತತಕ್ಕಂಥ ಮೀನು ಮರಿಗಳನ್ನು ಇವು ತಿಂತವೆ. ಈ ನೆಲೆಯಲ್ಲಿ ಏನ್ ಮಾಡ್ತೀವಿ, ಸಣ್ಣ ಮೀನು ಮರಿಗಳನ್ನ ನಾವು ಬಿತ್ತನೆ ಮಾಡಿದ್ರೆ ಅವು ಇವಕ್ಕೆ ಸುಲಭವಾಗಿ ಆಹಾರ ಆಗ್ತವೆ, ಮತ್ತೆ ವೇಗವಾಗಿ ಬೆಳವಣಿಗೆನೂ ಆಗುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡಿದ್ರೆ ಇವಕ್ಕೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಅವು ಸುಲಭವಾಗಿ ಸಿಗೋದಿಲ್ಲ, ಮತ್ತೆ ವೇಗವಾಗಿ ಬೆಳೀತವೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬೆಳೆಸಿ ಬಿತ್ತನೆ ಮಾಡಿ ಅನ್ನೋದನ್ನ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಮೇಡಮ್. ನಮ್ಮ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 19 ಮೀನು ಮರಿ ಉತ್ಪಾದನಾ ಕೇಂದ್ರಗಳಿದೆ, 30 ಮೀನು ಮರಿ ಪಾಲನೆ ಕೇಂದ್ರಗಳಿದೆ, ಒಂದು 60 ತಾಲೂಕು ಮಟ್ಟದ ನರ್ಸರಿ ಕೇಂದ್ರಗಳಿದೆ. ಇದಲ್ದೇನೆ ಸುಮಾರು 500 ಖಾಸಗಿ ಮೀನು ಮರಿ ಪಾಲನಾ ಕೇಂದ್ರಗಳಿದೆ. ಇವುಗಳೆಲ್ಲ ಒಟ್ಟಾಗಿ ಸೇರಿಸಿದಾಗ ನಾವು ಸುಮಾರು ಒಂದು 25 ರಿಂದ 30 ಕೋಟಿ ಮೀನು ಮರಿನ ಉತ್ಪತ್ತಿ ಮಾಡ್ತಾ ಇದೀವಿ. ಆದ್ರೆ ಬೇಡಿಕೆ ಇರತಕ್ಕಂಥದ್ದು ಅಗಾಧ, ಸುಮಾರು 60 ಕೋಟಿಯಷ್ಟು ಮೀನು ಮರಿ ನಮ್ಗೆ ಬೇಡಿಕೆ ಇದೆ. ಈಗ ನಾವು ಪೂರೈಕೆ ಮಾಡ್ತಿರೋದು 25 ರಿಂದ 30 ಕೋಟಿ, ಇನ್ನೂ ಸುಮಾರಾಗಿ ಒಂದು 25 ರಿಂದ 30 ಕೋಟಿ ಕೊರತೆ ಇದೆ. ಈ ಮೀನು ಮರಿಗಳನ್ನ ನಮ್ಮ ಪಕ್ಕದ ರಾಜ್ಯ ಆದಂತ ತೆಲಂಗಾಣ, ಆಂಧ್ರ ಮತ್ತೆ ಪಶ್ಚಿಮ ಬಂಗಾಳದಿಂದ ಕೂಡ ಅಲ್ಲಿಯ ರೈತರು ಬೆಳೆದು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇರೋದ್ರಿಂದ ನಮ್ಮಲ್ಲೇ ಬೆಳೆದು ಲಾಭ ಗಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ನಮ್ಮ ಎಲ್ಲ ಇವರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಇಲ್ಲಿ ತಾವು ತಮ್ಮಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಪಾಲನೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭವನ್ನು ಗಳಿಸಬಹುದು. ಸರ್, ಈಗ ನೀವು ಹೇಳಿದ್ರಿ ಅದು ಮೊಟ್ಟೆನ ನೀವು ಕಲೆಕ್ಟ್ ಮಾಡ್ತೀರಾ ಅಂತ ಹೇಳಿ. ಈಗೇನ್ ಮಾಡಿದ್ರೆ ಸಿಂಥೆಟಿಕ್ ಹಾರ್ಮೋನ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಬಾಟಲ್ಗಳಲ್ಲಿ ಬರುತ್ತದೆ ವೈಲ್ ನಲ್ಲಿ. ಅದನ್ನ ನಾವು ಖರೀದಿ ಮಾಡಿ ನೇರವಾಗಿ ನಾವು ಅದನ್ನ ಪ್ರೌಢಾವಸ್ಥೆ ಬಂದಿರತಕ್ಕಂಥ ಮೀನುಗಳಿಗೆ ಈ ಮುಂಗಾರು ಸಮಯದಲ್ಲಿ ಅವನ್ನ ಸಂಗ್ರಹ ಮಾಡಿಕೊಂಡು ಅವಾಗ ಇಂಜೆಕ್ಟ್ ಮಾಡಿ ಮೀನು ಮರಿನ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈಗ ಆ ಮೊಟ್ಟೆಗಳು ನೀರಲ್ಲಿ ಎಲ್ಲಂದ್ರಲ್ಲಿ ಹೊರಟೋಗ್ಬಿಡೋದಿಲ್ವಾ? ಅದು ಹೇಳ್ತೇನೆ ಮೇಡಮ್. ಸಾಮಾನ್ಯವಾಗಿ ಒಂದು ಆ ಮೊಟ್ಟೆ ಎಷ್ಟು ಮೊಟ್ಟೆ ಬಿಡುತ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ 1 ಕೆಜಿ ಇರತಕ್ಕಂಥ ಮೀನು ಸರಿ ಸುಮಾರು 1 ರಿಂದ 2 ಲಕ್ಷ ಮೊಟ್ಟೆಯನ್ನು ಬಿಡುತ್ತದೆ. ಸಾಮಾನ್ಯವಾಗಿ ನಮ್ಮ ತಳಿ ಮೀನುಗಳು 5 ರಿಂದ 10 ಕೆಜಿ ವರೆಗೆ ಇರ್ತದೆ. 5 ಕೆಜಿ ಇತ್ತು ಅಂತ ಹೇಳಿದ್ರೆ 5 ರಿಂದ 10 ಲಕ್ಷದಷ್ಟು ಮೊಟ್ಟೆ ಬಿಡುತ್ತದೆ. ನಾವೇನ್ ಮಾಡ್ತೀವಿ ಮೇಡಮ್, ನಮ್ದು ತಳಿ ಮೀನುಗಳ ಕೊಳಗಳಿದೆ, ಆ ಕೊಳಗಳಲ್ಲಿ ಈ ಮೀನುಗಳನ್ನು ಇಟ್ಟು ಅವಕ್ಕೆ ವಿಶೇಷವಾದ ಆಹಾರವನ್ನು ಕೊಟ್ಟು ಪೋಷಣೆ ಮಾಡ್ತಾ ಇರ್ತೀವಿ. ಯಾವಾಗ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ, ಈ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮೀನುಗಳನ್ನ ಸಂಗ್ರಹ ಮಾಡಿಕೊಂಡು ಅವುಗಳನ್ನ ಏನ್ ಮಾಡ್ತೀವಿ, ಬ್ರೀಡಿಂಗ್ ತೊಟ್ಟಿಗಳಿರ್ತದೆ, ಬ್ರೀಡಿಂಗ್ ಮಾಡ್ತಕ್ಕಂಥ ತೊಟ್ಟಿಗಳಿದೆ. ಆ ತೊಟ್ಟಿಗಳಿಗೆ ಕೇಜ್ ಲೈಕ್ ಸ್ಟ್ರಕ್ಚರ್, ಅಂದ್ರೆ ಈಗ ನಾವು ಪಂಜರ ಅಂದ್ರೆ ಸೊಳ್ಳೆ ಪರದೆ ಇರ್ತದಲ್ಲ ತೊಟ್ಟಿಲ ಆಕಾರದಲ್ಲಿ, ಆ ಒಂದು ಸೊಳ್ಳೆ ಪರದೆ ಇರ್ತದೆ, ಅದನ್ನ ಬಲೆನಲ್ಲಿ ಈ ಮೀನುಗಳನ್ನ ಪ್ರೌಢಾವಸ್ಥೆ ಬಂದಿರತಕ್ಕಂಥ ಮೀನುಗಳನ್ನ ಚುಚ್ಚುಮದ್ದು ಕೊಟ್ಟು ಬಿಡ್ತೀವಿ. ಗಂಡು ಹೆಣ್ಣು ಮೀನುಗಳ 1:1 ರೇಷಿನಲ್ಲಿ 1 ಅಂದ್ರೆ 10 ಕೆಜಿ ಹೆಣ್ಣು ಹಾಕಿದ್ರೆ 10 ಕೆಜಿ ಗಂಡು ಮೀನುಗಳನ್ನ ಬಿಡ್ತೀವಿ. ಸಾಮಾನ್ಯವಾಗಿ ಏನಾಗ್ತದೆ, ಅದು ಸಂಪೂರ್ಣ ಯಾವುದೇ
ಮೊಟ್ಟೆ ಆಗಲಿ ಹೊರಗೆ ಹೋಗದೇ ಇರೋ ರೀತಿಯಲ್ಲಿ ಇರ್ತದೆ. ಆ ನೈಟು ಮೊಟ್ಟೆಯನ್ನು ಬಿಟ್ಟಾಗ ಸಣ್ಣ ಸಣ್ಣ ರಾಗಿ ಕಾಳುಗಳ ಗಾತ್ರ ಇರ್ತದೆ. ಅದೇ ನೀರಿಗೆ ಬಂದ ತಕ್ಷಣ, ಹೊರಗಡೆ ಬಂದ ತಕ್ಷಣ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಬಾರ್ಲಕ್ಕಿ ಪಾಯಸ ಮಾಡ್ತೀವಲ್ಲ, ಆ ಮಣಿಯ ಗಾತ್ರ, ಹೌದು, ಕಾಳುಗಳ ರೀತಿ ಸ್ಟ್ರಕ್ಚರ್ ಬರ್ತದೆ ಮೇಡಮ್. ಆ ಬಿಟ್ಟಂತ ಮೊಟ್ಟೆಗಳು ಆಪಗಳಲ್ಲಿ ಇರ್ತದೆ. ನಾವು ಬೆಳಿಗ್ಗೆ ಹೋಗಿ ಏನು ಮೊಟ್ಟೆಯನ್ನು ಬಿಟ್ಟಿರ್ತದೆ ಆ ಮೀನುಗಳೆಲ್ಲ ಸಂಗ್ರಹ ಮಾಡಿಕೊಂಡು ಆ ಮೀನುಗಳನ್ನ ಅವಕ್ಕೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ಅದ್ದಿ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಮತ್ತೆ ತಗೊಂಡು ಕೊಳಗಳಿಗೆ ಅದನ್ನ ವರ್ಗಾವಣೆ ಮಾಡಿ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವನ್ನ ತಗೊಂಡೋಗಿ ಹ್ಯಾಚರಿಗೆ ಬಿಡುವುದು ಮೇಡಮ್. ಆಮೇಲೆ ಸರ್ ಹ್ಯಾಚರಿಗೆ ಬಿಟ್ಟ ಮೇಲೆ ಏನೇನ್ ಮಾಡ್ತೀರಿ? ಬಿಟ್ಟ ಮೇಲೆ ನಾನು ಮೊದಲು ಹೇಳಿದೆ ಮೇಡಮ್, 5 ದಿನಗಳವರೆಗೆ ಆಹಾರ ಕೊಡಲ್ಲ. ನಾವು ಇಲ್ಲಿ ಈ ಬೆರಳು ಗಾತ್ರದ ಬೆರಳು ಉದ್ದದ ಮೀನು ಮರಿಗಳನ್ನ ಬೆಳವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಮೇಡಮ್. ಸಾಮಾನ್ಯವಾಗಿ ಮುಂಗಾರು ಮಳೆ ಪ್ರಾರಂಭ ಆಗೋಕ್ಕಿಂತ 1 ತಿಂಗಳು ಮುಂಚಿತವಾಗಿ ನಾವು ಈ ಪೂರ್ವ ಸಿದ್ಧತೆನ ಪ್ರಾರಂಭ ಮಾಡಬೇಕಾಗ್ತದೆ. ಈಗಾಗ ಕೊಳವನ್ನ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಿರ್ಮಾಣ ಮಾಡ್ಕೋಬೇಕು. ನಿರ್ಮಾಣ ಮಾಡತಕ್ಕಂಥ ಜಾಗ ಹೇಗಿರ್ಬೇಕು ಅಂತ ಹೇಳಿದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂಗೆ ಮಣ್ಣಿನ ಗುಣ ಇರಬೇಕು. ನಾವು ಎಲ್ಲಿ ಕೊಳ ನಿರ್ಮಾಣ ಮಾಡ್ತೀವಿ ಅಲ್ಲಿ ಆ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ಸಾಮಾನ್ಯವಾಗಿ ಜೇಡಿ ಮಣ್ಣು ಅಥವಾ ಕಪ್ಪು ಮಿಶ್ರಿತ ಕೆಂಪು ಮಣ್ಣು ಇದ್ರೆ ಅಂತ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ತದೆ. ಅಂತ ಜಾಗದಲ್ಲಿ ಕೊಳವನ್ನು ನಿರ್ಮಾಣ ಮಾಡಬೇಕು. ಸೊ ಆ ನಿರ್ಮಾಣ ಮಾಡಿದ ಕೊಳದ ಆಕಾರನೂ ಅಷ್ಟೇ ಆಯತಾಕಾರ ಇದ್ರೆ ಒಳ್ಳೆಯದು, ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದ್ರೆ. ಅದರ ಉದ್ದೇಶ ಇಷ್ಟನೇ, ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸುಲಭವಾಗ್ಲಿ ಅಂತೇಳಿ. ಉದ್ದ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅಗಲ ಹೆಚ್ಚಾಯ್ತು ಅಂತ ಹೇಳಿದ್ರೆ ಉದ್ದದ ಬಲೆ ತಗೋಬೇಕಾಗ್ತದೆ. ನಾವು ಹೆಚ್ಚು ಜನ ಬೇಕಾಗ್ತದೆ ಆ ಮೀನು ಮರಿಯನ್ನು ಸಂಗ್ರಹ ಮಾಡಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಆಯತಾಕಾರದ ಕೊಳ ಸೂಕ್ತ. ಅದಲ್ಲದೆ ಅದರ ಆಳ ಸಾಮಾನ್ಯವಾಗಿ 5 ರಿಂದ 6 ಅಡಿ ಆಳ ಇರಬೇಕು ಮೇಡಮ್. ಮತ್ತೆ ನೀರು ಹೊರ ಬರುವಂಗೆ ಇನ್ಲೆಟ್ ಪೈಪನ್ನು ಅಳವಡಿಸ್ಕೊಂಡಿರ್ಬೇಕು. ಮತ್ತೆ ಬೇಡ ಅಂದಾಗ ನೀರು ಬಸಿಯುವಂತ ತಳಭಾಗದಲ್ಲಿ ಒಂದು ಪೈಪ್ ಇಟ್ಟಿರ್ಬೇಕು. ಮತ್ತೆ ಹೆಚ್ಚುವರಿ ನೀರನ್ನ ಹೊರಗಡೆ ಬಿಡ್ಲಿಕ್ಕೆ ಓವರ್ಫ್ಲೋ ಪೈಪನ್ನು ಅಳವಡಿಸಿರ್ಬೇಕು ಮೇಡಮ್. ಆಯ್ತು, ಈಗ ಕೊಳ ನಿರ್ಮಾಣ ಈಗ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಯಾವುದೇ ರೀತಿ ಮೀನುಗಳು ಇಲ್ಲದೆ ನೋಡ್ಕೋಬೇಕು ಮೇಡಮ್. ಒಂದು ವೇಳೆ ಈಗ ಕೊಳ ನಿರ್ಮಾಣ ಮುಂಚಿತವಾಗಿ ಮಾಡಿದಿರಿ, ಅಲ್ಲಿ ನೀರು ತುಂಬಿರ್ತದೆ, ಅಲ್ಲಿ ಏನಾದರೂ ಈ ಕಳೆ ಮೀನುಗಳಿತ್ತು ಅಂತ ಹೇಳಿದ್ರೆ ಆ ಕಳೆ ಮೀನುಗಳನ್ನ ಸಂಪೂರ್ಣವಾಗಿ ತೆಗಿಬೇಕು. ಒಂದು ವೇಳೆ ಆ ಕಳೆ ಮೀನುಗಳನ್ನ ನಾವು ನಿರ್ಮೂಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ಕಳೆ ಮೀನುಗಳು ಸಣ್ಣ ಸಣ್ಣ ಮೀನುಗಳು, ಅವೇನು ನಮ್ಮ ಬಿತ್ತನೆ ಮಾಡ್ತಕ್ಕಂಥ ಮೀನು ಮರಿಗಳನ್ನ ತಿನ್ನೋದಿಲ್ಲ. ಆದ್ರೆ ಆ ಕೊಳದಲ್ಲಿ ಉತ್ಪತ್ತಿ ಆಗ್ತಂತ ಆಹಾರ ಪ್ಲಾಂಕ್ಟಾನ್ ಆಹಾರವನ್ನ ತಿಂತದೆ. ಮತ್ತೆ ನಾವು ಆ ಮೀನು ಮರಿಗಳಿಗೆ ಮೇಲು ಆಹಾರವಾಗಿ ಕೃತಕ ಆಹಾರವನ್ನ ಕೊಡ್ತೀವಲ್ಲ ಅದನ್ನು ಕೂಡ ಇವು ತಿಂತದೆ. ಸೊ ಆ ಮೂಲಕ ನಮ್ಮ ಮೀನು ಮರಿಗಳಿಗೆ ಮೀನು ಆಹಾರ ಸಿಗದ ರೀತಿ ನೋಡ್ಕೋತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಆ ನೀರಿನಲ್ಲಿ ಇರ್ತಕ್ಕಂಥ ಆಮ್ಲಜನಕವನ್ನ ಈ ಕಳೆ ಮೀನುಗಳು ಉಸಿರಾಟಕ್ಕೆ ಬಳಸ್ಕೋತದೆ. ಮತ್ತೆ ಈ ಮೀನುಗಳು ಇವು ಇದ್ರೆ ನಾವು ಬಿತ್ತನೆ ಮಾಡತಕ್ಕಂಥ ಮೀನು ಮರಿಗಳು, ದಾಸ್ತಾನು ಮಾಡತಕ್ಕಂಥ ಸ್ಪಾನ್ ಮೀನು ಮರಿಗಳಿಗೆ ಸ್ಥಳದ ಕೊರತೆ ಉಂಟಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಕಳೆ ಮೀನುಗಳನ್ನ ಸಂಪೂರ್ಣವಾಗಿ ತೆಗಿಬೇಕು. ಅಂದ್ರೆ ನೀರನ್ನು ಬಸಿಯುವುದರ ಮೂಲಕ ನಾವು ಸಂಪೂರ್ಣವಾಗಿ ಕಳೆ ಮೀನುಗಳನ್ನ ನಿರ್ಮೂಲನೆ ಮಾಡಬಹುದು. ಮತ್ತೆ ಹೊಸದಾಗಿ ನೀರು ಬಿಡಬೇಕು. ಹೌದು. ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಪ್ರಿಡೇಟರಿ ಫಿಶ್, ಮೀನು ಭಕ್ಷಕ ಮೀನುಗಳು, ಆನೆ ಮೀನು, ಆಫ್ರಿಕನ್ ಕ್ಯಾಟ್ ಫಿಶ್, ಕುಚ್ಚು, ಕೊರವ, ಕಂದು ಮತ್ತೆ ಈ ತಿಲಾಪಿಯ ಮೀನುಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಒಂದು ವೇಳೆ ಆ ಇದ್ದ ಮೀನುಗಳಿಗೆ ನಾವೇನಾದ್ರು ಸ್ಪಾನ್ ಮೀನು ಮರಿಗಳನ್ನ ದಾಸ್ತಾನು ಮಾಡ್ತೇವೆ ಅಂತ ಹೇಳಿದ್ರೆ ಅವೆಲ್ಲನೂ ಈ ಮೀನುಗಳು ತಿಂದಾಕ್ತವೆ. ಸೊ ಹಾಗಾಗಿ ಅದನ್ನ ನಾಶ ಮಾಡತಕ್ಕಂಥದ್ದು ಬಹಳ ಮುಖ್ಯ. ನೀರನ್ನ ಬಸಿಯುವ ಮೂಲಕ ಅವನ್ನು ಕೂಡ ನಿರ್ಮೂಲನೆ ಮಾಡಬಹುದು. ಒಂದು ವೇಳೆ ಬಸಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಹುವಾ ಆಯಿಲ್ ಕೇಕ್, ಇಪ್ಪೆ ಹಿಂಡಿಯನ್ನು ಬಳಸೋದ್ರ ಮುಖಾಂತರ ಅವನ್ನ ನಿರ್ಮೂಲನೆ ಮಾಡಬಹುದು ಮೇಡಮ್. ಅದಾದ ನಂತರ ನೀರನ್ನ ಸಂಪೂರ್ಣವಾಗಿ ಬಸಿದ ಮೇಲೆ ನೀರಿನಲ್ಲಿ ಇರತಕ್ಕಂಥ ಜಲಸಸ್ಯಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆ ಏನು ಹುಲ್ಲು ಗಿಡ ಗಂಟೆಗಳು ಬೆಳೆದಿದೆ ಅದು ಸಂಪೂರ್ಣವಾಗಿ ತೆಗಿಬೇಕು. ಉಳುಮೆ ಮಾಡೋದ್ರ ಮುಖಾಂತರ ತೆಗಿಬೇಕು. ಒಂದು ವೇಳೆ ನಾವು ಅದನ್ನು ತೆಗಿದೇನೆ ಅದಕ್ಕೆ ನೀರು ತುಂಬಿ ನಾವೇನಾರು ಈ ಮೀನು ಮರಿ ಪಾಲನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ನೀರಿಗೆ ಮೀನು ತಿನ್ನುವ ಆಹಾರ ಉತ್ಪತ್ತಿ ಆಗ್ಲಿಕ್ಕೆ ಪ್ಲಾಂಕ್ಟಾನ್ ಎಂತಕ್ಕಂಥ ಒಂದು ಸಣ್ಣ ಸೂಕ್ಷ್ಮ ಜೀವಿ ಉತ್ಪತ್ತಿ ಆಗ್ತದೆ. ಅದನ್ನ ಮೀನು ಮರಿಗಳು ತಿಂತದೆ. ಸಪೋಸ್ ಏನಾರ ನಾವು ಇದು ಕಳೆ ಇತ್ತು ಅಂತ ಹೇಳಿದ್ರೆ ನಾವು ಹಾಕತಕ್ಕಂಥ ಗೊಬ್ಬರ ಕಳೆ ಬೆಳಿಲಿಕ್ಕೆ ಆಹಾರವಾಗ್ತದೆ. ಸೊ ಹಾಗಾಗಿ ನಮಗೆ ಬೇಕಾಗ್ತಕ್ಕಂಥ ಪ್ಲಾಂಕ್ಟನ್ ಉತ್ಪತ್ತಿ ಕುಂಠಿತ ಆಗ್ತದೆ. ಮತ್ತೆ ಮುಂದುವರೆದೇನಂತ ಹೇಳಿದ್ರೆ ಈ ಮೀನು ಭಕ್ಷಕ ಮೀನುಗಳಿಗೆ ಇದು ಆಶ್ರಯವನ್ನು ಕೊಡ್ತದೆ ಗಿಡ ಗಂಟೆ ಬೆಳ್ಕೊಂಡಿತ್ತು ಅಂತ ಹೇಳಿದ್ರೆ. ಮತ್ತೆ ನಾವು ಮೀನು ಮರಿ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರು ಬಲೆಯಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಗಿಡಗಂಟೆಗಳನ್ನ ತೆಗೆದು ಉಳುಮೆ ಮಾಡಿ ತೆಗಿಬೇಕು. ಮತ್ತೆ ಈ ಬದುವಿನ ಸುತ್ತ ನಾವು ಭತ್ತದ ಗದ್ದೆ ಏನೋ ಬದುಗಳನ್ನ ಯಾವ ರೀತಿ ನಾವು ಕೊಚ್ಚಿ ಆ ಗಿಡಗಂಟೆಯಲ್ಲಿ ತೆಗಿತೀವಿ ಆ ರೀತಿ ಸಂಪೂರ್ಣವಾಗಿ ತೆಗೆದಿರಬೇಕು. ಸೊ ಉಳುಮೆ ಮಾಡಿ ಬಿಡಬೇಕು. ಇದಾದ ನಂತರ ನಾವೇನ್ ಮಾಡಬೇಕು, ಸುಣ್ಣವನ್ನು ಹಾಕಬೇಕು. ಸಾಮಾನ್ಯ ನಾವು 10 ಕುಂಟೆ ಕೊಳದ ವಿಸ್ತೀರ್ಣದಲ್ಲಿ ಕೊಳವನ್ನು ನಿರ್ಮಾಣ ಮಾಡಿದೀವಿ ಅಂತ ಹೇಳಿದ್ರೆ 20 ರಿಂದ 25 kg
ಸುಟ್ಟ ಸುಣ್ಣವನ್ನು ಹಾಕಬೇಕು. ಆ ಸುಣ್ಣ ಹಾಕುವಂತಕ್ಕಂಥ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಆ ಮಣ್ಣಿನ ರಸಸಾರ pH ಸಾಮಾನ್ಯವಾಗಿ 7.5 8 ಇರಬೇಕು. ಆ 7.5 8 ಇದ್ದಾಗ ಮೀನು ಮರಿಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಒಂದ್ ವೇಳೆ pH ಕಡಿಮೆ ಇತ್ತು ಅಂತ ಹೇಳಿದ್ರೆ ಮೀನು ಮರಿ ಬೆಳವಣಿಗೆ ಕುಂಠಿತವಾಗ್ತದೆ, ಮತ್ತೆ ರೋಗ ರುಜಿನಗಳು ಬರುವ ಸಾಧ್ಯತೆ ಇರ್ತದೆ. ಈ ಸುಣ್ಣ ಹಾಕೋದ್ರಿಂದ ಆ ಕೊಳದಲ್ಲಿ ಇರ್ತಕ್ಕಂಥ ರೋಗಾಣುಗಳು ಕೂಡ ನಾಶ ಆಗ್ತದೆ. ಅದಲ್ಲದೆ ಈ pH ನ ಏರಿಳಿತವನ್ನು ತಪ್ಪಿಸ್ತದೆ, ಬಫರ್ ಆಗಿ ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾಗಿ ಸುಣ್ಣ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಇದು ನಾನು ಹೇಳೋದು, ಇದು ಪೂರ್ವವಾಗಿ ಸಿದ್ಧತೆ ಮಾಡ್ಕೋಬೇಕಾಗೋದು. ಅಂದ್ರೆ ಮೀನಿಗೆ ಮುಂಗಾರು ಮಳೆ ಪ್ರಾರಂಭವಾಗುವ ಒಂದು 20 ರಿಂದ 1 ತಿಂಗಳು ಮುಂಚಿತವಾಗಿ ಇದನ್ನ ಸಿದ್ಧತೆನ ಇಟ್ಕೋಬೇಕು. ಬಹಳ ಜನರು ರೈತರುಗಳು ಏನ್ ಮಾಡುತ್ತಾರೆ, ಮುಂಗಾರು ಪ್ರಾರಂಭ ಆದ ನಂತರ ಇವೆಲ್ಲನೂ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ತುರ್ತಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಗ ಮೀನು ಮರಿನ ಬಿತ್ತನೆ ಮಾಡೋಕೆ ಇವೆಲ್ಲ ನಿರ್ವಹಿಸದೆ ಮಾಡಿದಾಗ ನಷ್ಟ ಆಗೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಮುಂಗಾರು ಪ್ರಾರಂಭ ಆಗುವ ಒಂದು 20 ದಿನ ಮುಂಚಿತವಾಗಿ ಇವೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಮೇಡಮ್. ಇದಾದ ನಂತರ ಮುಂಗಾರು ಪ್ರಾರಂಭ ಆಗ್ತದೆ ಅನ್ಕೊಳ್ಳಿ, ಆ ಸ್ಪಾನ್ ಮೀನು ಮರಿಗಳ ಲಭ್ಯತೆಯನ್ನ ಖಾತ್ರಿಪಡಿಸಿಕೊಂಡು 5 ದಿನಗಳ ಮುಂಚಿತವಾಗಿ ಇನ್ನು ಮುಂದುವರೆದ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಆಯ್ತು, 5 ದಿನಗಳ ನಂತರ ಸ್ಪಾನ್ ಸಿಗ್ತದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಇವತ್ತು ಆ ಕೊಳಕ್ಕೆ ನೀರನ್ನ ತುಂಬಲಿಕ್ಕೆ ಪ್ರಾರಂಭ ಮಾಡಬೇಕು. ಆ ನೀರು ತುಂಬ ಹೋಗ್ಲಷ್ಟೇ. ಒಂದ್ ವೇಳೆ ನೀರು ಕಾಲುವೆಯಿಂದ ಹರಿದು ಬರ್ತಿದ್ರೆ, ಕೆರೆಯಿಂದ ಕಾಲುವೆ ಮುಖಾಂತರ ಬರ್ತಾ ಇದ್ರೆ, ಅಂತಹ ನೀರಿನಲ್ಲಿ ಈ ಮೀನು ಭಕ್ಷಕ ಮೀನುಗಳು ಮತ್ತೆ ಕಳೆ ಮೀನುಗಳು ಇರುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಅವು ಬರದೇ ರೀತಿಯಲ್ಲಿ ಕ್ರಮ ವಹಿಸಬೇಕು. ಅದಕ್ಕೆ ಜಾಲರಿಯನ್ನು ಅಳವಡಿಸಬೇಕು. ಈಗ ಸಣ್ಣ ಸಣ್ಣ ಮೆಶ್ ಇರತಕ್ಕಂತ ಆಪ ಬಟ್ಟೆಯನ್ನು ಕಟ್ಟಬೇಕು. ಅದಕ್ಕೆ ಅದಾದ್ಮೇಲೆ 1 ರಿಂದ 2 ಅಡಿ ನೀರನ್ನು ತುಂಬಬೇಕು. ನೀರನ್ನು ತುಂಬಿದ ನಂತರ ನಾವೇನ್ ಮಾಡಬೇಕು, ಗೊಬ್ಬರೀಕರಣವನ್ನು ಮಾಡಬೇಕು. ಗೊಬ್ಬರವನ್ನು ಹಾಕ್ಬೇಕು. ಹಸಿ ಸಗಣಿ ಗೊಬ್ಬರವನ್ನ ನೀರಿಗೆ ಮಿಶ್ರಣ ಮಾಡಬೇಕು. 1 ರಿಂದ 2 ಅಡಿ ನೀರು ತುಂಬ್ತೀವಿ. ನೀರು ತುಂಬಿದ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ. ಆ ಕೊಟ್ಟಿಗೆ ಗೊಬ್ಬರವನ್ನು ಅಷ್ಟೇ 10 ಗುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ ಸುಮಾರಾಗಿ 750 ರಿಂದ 1000 kg ಗೊಬ್ಬರವನ್ನ ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಆ ಗೊಬ್ಬರ ಹಾಕ್ತಕ್ಕಂಥ ಉದ್ದೇಶ ಏನಿಷ್ಟೇನೆ, ಕೊಳದಲ್ಲಿ ಮೀನು ಮರಿಗಳು ತಿನ್ನುವಂತಹ ಪ್ಲಾಂಕ್ಟಾನ್ ನೈಸರ್ಗಿಕ ಆಹಾರ ಉತ್ಪತ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. 5 ದಿನ ಮುಂಚಿತವಾಗಿ ನಾವು ಗೊಬ್ಬರವನ್ನು ಹಾಕ್ತಿವಿ. ಸಪೋಸ್ ಒಂದು 10-15 ದಿನ ಮುಂಚಿತವಾಗಿ ನಾವು ನೀರು ತುಂಬಿ ಗೊಬ್ಬರ ಹಾಕಿದ್ವಿ ಅನ್ಕೊಳ್ಳಿ, ಆ ಪ್ಲಾಂಕ್ಟಾನ್ ಅಂತ ಏನ್ ಕರಿತೀವಿ ಸೂಕ್ಷ್ಮ ಜೀವಿಗಳ ಗಾತ್ರ ದೊಡ್ಡದಿರ್ತದೆ. ನಮ್ದು ಮೀನು ಮರಿಗಳು, ನಾನು ಮೊದಲೇ ಹೇಳಿದೆ, ಸ್ಪಾನ್ ಮೀನು ಮರಿಗಳ ಗಾತ್ರ 6 ರಿಂದ 8 ಮಿಲಿಮೀಟರ್ ಇರ್ತದೆ. ಇವು ಆಹಾರವನ್ನ ಅದನ್ನ ಪ್ಲಾಂಕ್ಟಾನ್ ತಿನ್ನೋ ಬದಲಿಗೆ ಪ್ಲಾಂಕ್ಟಾನ್ ಇದನ್ನ ತಿನ್ಲಿಕ್ಕೆ ಶುರು ಮಾಡ್ತದೆ. ಸೊ ಹಾಗಾಗಿ 5 ದಿನಗಳ ಮುಂಚಿತವಾಗಿ ನಾವು ಈ ಸಿದ್ಧತೆನೆ ಮಾಡ್ಕೋಬೇಕು ಮೇಡಮ್. ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕಾದ ನಂತರ ನಾವೇನ್ ಮಾಡಬೇಕು, ಈ ಗೊಬ್ಬರ ಹಾಕ್ತಕ್ಕಂಥದ್ದು ಒಂದು ಪ್ಲಾಂಕ್ಟಾನ್ ಉತ್ಪತ್ತಿ ಆಗ್ಲಿ ಅಂತ, ಮತ್ತೊಂದು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಕೊಳದ ತಳಭಾಗಕ್ಕೆ ಬೀಳಬಾರ್ದು. ಒಂದ್ ವೇಳೆ ಬೀಳ್ತು ಅಂದ್ರೆ ಏನಾಗ್ತದೆ, ತಳಭಾಗದಲ್ಲಿ ಪಾಚಿ ಬರ್ತದೆ, ಹಸಿರು ಪಾಚಿ ಬಲೆ ರೀತಿಯಲ್ಲಿ ಪಾಚಿ ಬರ್ತದೆ. ಆ ಪಾಚಿ ಬಂದಾಗ ಏನಾಗ್ತದೆ, ನಾವು ಹಾಕ್ತಕ್ಕಂತ ಆಹಾರ ಪಾಚಿನಲ್ಲಿ ಸಿಗಾಕುಂತದೆ, ಮೀನ್ ಮರಿಗಳಿಗೆ ಸಿಗೋದಿಲ್ಲ. ಮೀನ್ ಮರಿಗಳು ಕೂಡ ಪಾಚಿ ಒಳಗಡೆ ಸಿಗಾಕೊಳ್ತದೆ. ಮತ್ತೆ ಮೀನ್ ಮರಿ ಸಂಗ್ರಹ ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಮೀನು ಮರಿಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಹಾಗಾಗಿ ಸರಿ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕ್ಬೇಕು. ನಾವು ಸರಿಯಾದ ರೀತಿ ಗೊಬ್ಬರ ಹಾಕಿದೀವೋ ಇಲ್ವ ಅಂತ ಹೇಳಿ ಖಾತ್ರಿಪಡಿಸ್ಕೋದು ಹೇಗೆ ಅಂತ ಹೇಳಿದ್ರೆ, ನಮ್ದು ಕೈಯನ್ನ ನೀರಿನಲ್ಲಿ ಮುಳುಗಿಸೋದು. ನಮ್ದು ಹಸ್ತ ಅಸ್ಪಷ್ಟವಾಗಿ ಕಂಡ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಸಾಕು ಅಂತೇಳಿ. ಒಂದ್ ವೇಳೆ ಪಾರದರ್ಶಕವಾಗಿ ಕಾಣ್ತು ಅಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಸಾಕಾಗುವುದಿಲ್ಲ ಅಂತೇಳಿ. ಹಾಗಾಗಿ ಗೊಬ್ಬರೀಕರಣ ಮಾಡಿದ ನಂತರ ಪ್ರತಿನಿತ್ಯ 5 ದಿನಗಳವರೆಗೆ ಏನ್ ಮಾಡ್ತೀವಿ, ಅರ್ಧ ಅಡಿ ನೀರನ್ನು ಹೆಚ್ಚು ಮಾಡ್ತಾ ಬರ್ತೀವಿ ಮೇಡಮ್. ಹೆಚ್ಚು ಮಾಡಿ ನಾವು ಸ್ಪಾನ್ ಬಿಡುಕಿನ ಮುಂಚಿತವಾಗಿ ಕೊಳದಲ್ಲಿ ನೀರಿನ ಇದು 4 ರಿಂದ 5 ಅಡಿ ಇರಬೇಕು. ಮತ್ತೊಂದು ಅಂತ ಹೇಳಿದ್ರೆ, ಸ್ಪಾನ್ ಮೀನು ಮರಿಗಳನ್ನ ಬಿಡುಕಿನ ಮುಂಚಿತವಾಗಿ ಸಣ್ಣ ಸಣ್ಣ ಕೀಟಗಳಿರ್ತದೆ, ನೋಟಾನೆಕ್ಟ ಅಂತ ಕರಿತೀವಿ ನಾವು. ಆ ಕೀಟಗಳನ್ನ ನಿರ್ಮೂಲನೆ ಮಾಡಬೇಕು. ಅದು ಯಾವ ಮೂಲಕ ನಿರ್ಮೂಲನೆ ಮಾಡೋದು ಅಂತ ಹೇಳಿದ್ರೆ, ಡೀಸೆಲ್ ಜೊತೆ ಸೋಪ್ ಪೌಡರ್ ಮಿಶ್ರಣ ಮಾಡೋದು. ಸಾಮಾನ್ಯ 10 ಗುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂದ್ರೆ 2 ರಿಂದ 3 ಲೀಟರ್ ಡೀಸೆಲ್ ಅನ್ನ ಸೋಪ್ ಪೌಡರ್ ಅಲ್ಲಿ 150 ರಿಂದ 200 ಗ್ರಾಮ್ ಸೋಪ್ ಪೌಡರ್ದಲ್ಲಿ ಮಿಶ್ರಣ ಮಾಡಿ ಅದನ್ನ ಸಿಂಪಡಿಸಬೇಕು, ನೀರಿಗೆ ಚೆಲ್ಲಬೇಕು. ಆ ಚೆಲ್ದಾಗ ಏನಾಗ್ತದೆ, ನೀರನ್ನ ಮೇಲ್ಗಡೆ ಸಂಪೂರ್ಣವಾಗಿ ತೇಲ್ತದೆ. ನಾವು ಸೋಪ್ ಪೌಡರ್ ಮಿಕ್ಸ್ ಮಾಡೋದು ಅದಕ್ಕೆ ಬರೀ ಡೀಸೆಲ್ನ ಹಾಕಿದ್ರೆ ಏನಾಗ್ತದೆ, ಅಲ್ಲಲ್ಲಿ ಜಾಗ ಉಳ್ಕೊಳ್ತದೆ. ನಾವು ಸೋಪನ್ನ ಮಿಕ್ಸ್ ಮಾಡಿ ಹಾಕಿದಾಗ ಸಂಪೂರ್ಣವಾಗಿ ನೀರಿನ ಮೇಲ್ಮೈ ಸಂಪೂರ್ಣವಾಗಿ ಕವರ್ ಆಗಿರ್ತದೆ. ಈ ಏನು ನೋಟಾನೆಕ್ಟ ಕೀಟ ಸಾಮಾನ್ಯವಾಗಿ ಅದು ಆಮ್ಲಜನಕವನ್ನು ಉಸಿರಾಟ ಮಾಡೋದು. ನೀರಲ್ಲಿ ಇರ್ತದೆ, ಮೇಲ್ಗಡೆ ಬಂದು ಆಮ್ಲಜನಕವನ್ನ ಉಸಿರಾಟ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗ್ತದೆ. ನಾವು ಈ ಸೋಪು ಮತ್ತು ಆಯಿಲ್ ಅನ್ನು ಮಿಶ್ರಣ ಮಾಡಿ ಹಾಕಿದಾಗ ಕಂಪ್ಲೀಟ್ ಕವರ್ ಆಗ್ತದೆ, ಅದಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಒಂದು ವೇಳೆ ಉಸಿರಾಟ ಮಾಡಿದ್ರು ಏನಾಗ್ತದೆ, ಅದರ ರೆಸ್ಪಿರೇಟರಿ ಏನ್ ಆರ್ಗನ್ ಇದೆ ಬ್ಲಾಕ್ ಆಗಿ ಕೀಟ ಸಾಯ್ತದೆ. ಸೊ ಹಾಗಾಗಿ ನಾವು ಡೀಸೆಲ್ ಮತ್ತು ಸೋಪ್ ಆಯಿಲ್ ಎಮಲ್ಷನ್ ಹಾಕೋದ್ರ ಮೂಲಕ ಈ ನೋಟಾನೆಕ್ಟ ಕೀಟಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಆ ನಿರ್ಮೂಲನೆ ಆಗಿರೋದನ್ನ
ಖಾತರಿ ಪಡಿಸ್ಕೋಬೇಕು. ಖಾತರಿ ಪಡಿಸ್ಕೋದು ಹೇಗೆ ಅಂತ ಹೇಳಿದ್ರೆ ಸಣ್ಣ ತಮ್ಮ ಆಪ ಕ್ಲಾತ್ಗಳ ಮುಖಾಂತರ ಎಳೆದು ನೋಡಿದಾಗ ಅದಿರೋದು ನಮ್ಗೆ ಗೊತ್ತಾಗ್ತದೆ. ಸೊ ಅದನ್ನ ನಿರ್ಮೂಲನೆ ಮಾಡಿದ ನಂತರ 5ನೇ ದಿನ ನಾವೇನ್ ಮಾಡ್ತೀವಿ, ಸ್ಪಾನ್ ಮೀನು ಮರಿಗಳನ್ನು ತಂದು ಬಿಡ್ತೀವಿ. ಸರ್, ಈಗ ಇದು ಡೀಸೆಲ್ ಮತ್ತೆ ಸೋಪ್ ವಾಟರ್ ಅದು ಹಾಗೆ ನೀರಲ್ಲೇ ಇರುತ್ತಾ? ಇರ್ತದೆ ಮೇಡಮ್. ಒಂದು 2-3 ದಿನ ಆದಾಗ ಎವಾಪರೇಟ್ ಆಗಿ ಹೋಗ್ತದೆ, ಆವಿಯಾಗಿ ಹೊರಟೋಗ್ತದೆ. ಅದರಿಂದ ಯಾವುದೇ ರೀತಿ ಮೀನು ಮರಿಗಳಿಗೆ ಸಮಸ್ಯೆ ಇಲ್ಲ, ತೊಂದರೆ ಆಗುದಿಲ್ಲ ಮೇಡಮ್. ನಾವು ಇದೆಲ್ಲ ಆದ ನಂತರ 5ನೇ ದಿನ ಏನ್ ಮಾಡ್ತೀವಿ, ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹೋಗಿ ಸ್ಪಾನ್ ಮೀನು ಮರಿಗಳನ್ನು ತರಬೇಕು. ಅಲ್ಲಿ ಏನ್ ಮಾಡ್ತೀವಿ, ನಾವು ಸಾಮಾನ್ಯ ಮೀನು ಮರಿ ಉತ್ಪತ್ತಿ ಮಾಡಿ 1 ಲಕ್ಷ ಸ್ಪಾನ್ ಮೀನು ಮರಿಗಳನ್ನ 2-3 ಕವರ್ಗಳಲ್ಲಿ ಪಾಲಿಥೀನ್ ಬ್ಯಾಗ್ನಲ್ಲಿ ಹಾಕಿ ನೀರು ಹಾಕಿ, ನೀರಿನ ಜೊತೆ ಈ ಸ್ಪಾನ್ ಮೀನು ಮರಿಗಳು ಹಾಕಿ ಅದರ ಜೊತೆ ಆಮ್ಲಜನಕವನ್ನ ಭರ್ತಿ ಮಾಡಿ ಬಿಗಿಯಾಗಿ ಕಟ್ಟಿ ನಾವು ರೈತರಿಗೆ ಕೊಡ್ತೀವಿ. 10 ಗುಂಟೆನಲ್ಲಿ ಕೊಳ ಮಾಡಿದ್ರೆ ನಾವು ಸಾಮಾನ್ಯವಾಗಿ 4-5 ಲಕ್ಷ ಸ್ಪಾನ್ ಮೀನು ಮರಿಗಳನ್ನ ಬಿತ್ತನೆ ಮಾಡಿ, ಅಂದ್ರೆ ದಾಸ್ತಾನು ಮಾಡಿ ಸಾಕಾಣಿಕೆ ಮಾಡಬಹುದು. ಅಲ್ಲಿ ಆ ಸಾಕಾಣಿಕೆ ಮಾಡುವಾಗಲೂ ಅಷ್ಟೇ ಮೇಡಮ್, ಅಲ್ಲಿಂದ ತಂದ ಮೇಲೆ ನೇರವಾಗಿ ನಾವು ಕೊಳಕ್ಕೆ ಬಿಡಬಾರ್ದು. ಒಂದು 10 ನಿಮಿಷ ನೀರಿನಲ್ಲಿ ಇಡಬೇಕು. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಮೀನು ಮರಿನ ಕೊಟ್ಟಿರ್ತೀವಿ ಅಲ್ಲಿ ನೀರಿನ ಉಷ್ಣಾಂಶ ಬೇರೆ ಇರಬಹುದು, ನಾವು ಸಾಕಾಣಿಕೆ ಮಾಡ್ತಕ್ಕಂಥ ಕೊಳದ ನೀರಿನ ಉಷ್ಣಾಂಶ ಬೇರೆ ಇರಬಹುದು. ಹಾಗಾಗಿ ಆ ತರ್ತಕ್ಕಂಥ ಪಾಲಿಥೀನ್ ಕವರ್ಗಳನ್ನು 10 ನಿಮಿಷ ನೀರಲ್ಲಿಟ್ಟು ಈ ಕೊಳದ ನೀರಿನ ಉಷ್ಣಾಂಶಕ್ಕೆ ಹೊಂದಾಣಿಕೆ ಆದ ನಂತರ ಅದನ್ನು ಓಪನ್ ಮಾಡಿ ಆ ಒಂದು ಚೀಲದ ಬಾಯಿನ ತೆರೆದು ನೀರನ್ನ ಮಿಶ್ರಣ ಮಾಡೋದ್ರ ಮೂಲಕ ಸ್ವಲ್ಪ ಕೊಳದ ನೀರನ್ನ ಈ ಪ್ಯಾಕೆಟ್ ನೀರು ಒಳಗಡೆ ಹಾಕಿ ಅದನ್ನು ಬಿಡಬೇಕು. ಸ್ಲೋ, ನಿಧಾನವಾಗಿ ಬಿಡುದು. ತಂದ ತಕ್ಷಣ ತೊಟ್ಟಿಗೆ ಹಾಕೋ ಹಾಗಿಲ್ಲ, ಶಾಕ್ ಆಗಿ ಸತ್ತೋಗ್ತದೆ ಅನ್ನೋ ಉದ್ದೇಶದಿಂದ ತಂದ ತಕ್ಷಣ ತೊಟ್ಟಿಗೆ ಹಾಕಬಾರದು ಮೇಡಮ್. ಮತ್ತೆ ಈ ಸ್ಪಾನ್ ಮೀನು ಮರಿಗಳ ಬೆಲೆ ಎಷ್ಟಿರ್ತದೆ ಅಂದ್ರೆ 1 ಲಕ್ಷ ಮೀನು ಮರಿಗಳಿಗೆ 1,500 ರೂಪಾಯಿ ಇರ್ತದೆ. ಸೊ 5 ಲಕ್ಷ ಮೀನು ತಾವು ಸ್ಪಾನ್ ಮೀನು ಮರಿ ತಂದು ಬಿಟ್ಟನೆ ಮಾಡಿದ್ರೆ 7,500 ರೂಪಾಯಿನ ಕೊಟ್ಟು ಮೀನು ಮರಿ ಖರೀದಿ ಮಾಡಿ ತಮ್ಮ ಕೊಳಕ್ಕೆ ಹಾಕ್ತಿರಿ ಮೇಡಮ್. ಇದು ಒಂದು ಭಾಗ. ದಾಸ್ತಾನು ಮಾಡಿದ ಮೇಲೆ ನಾನು ಮೊದಲೇ ಹೇಳಿದೆ, ಗೊಬ್ಬರವನ್ನ ಮೊದಲೇ ಹಾಕಿದೀವಿ. ಆ ಗೊಬ್ಬರ ಹಾಕಿರೋದ್ರಿಂದ ಸಣ್ಣ ಸಣ್ಣ ಪ್ಲಾಂಕ್ಟಾನ್ ಮೀನು ಮರಿಗಳ ಉತ್ಪತ್ತಿ ಆಗಿರ್ತದೆ. ಅದು ಈ ಸ್ಪಾನ್ ಮೀನು ಮರಿಗಳಿಗೆ ಆಹಾರ ಪೂರೈಕೆ ಆಗ್ತಿರ್ತದೆ. ಇದರ ಜೊತೆಗೆ ನಾವು ಏನ್ ಮಾಡ್ಬೇಕಾಗ್ತದೆ, ಕೃತಕ ಆಹಾರವನ್ನು ಕೊಡ್ಬೇಕಾಗ್ತದೆ. ನಾವೇನ್ ಮಾಡ್ತೀವಿ, ಮೊದಲ 5 ದಿನಗಳು ಕಡಲೆಕಾಯಿ ಹಿಂಡಿಯನ್ನ ನೀರಿನಲ್ಲಿ ನೆನೆಸಿ ಈ ಸ್ಪಾನ್ ಮೀನು ಮರಿಗಳಿಗೆ ಕೊಡ್ತೀವಿ. 1 ಲಕ್ಷ ಸ್ಪಾನ್ ಮೀನು ಮರಿಗೆ ಅರ್ಧ ಕೆಜಿ ಹಂಗೆ 5 ಲಕ್ಷ ಸ್ಪಾನ್ ಮೀನು ಮರಿನ ನಾವು ಸಾಕಾಣಿಕೆ ಅಳವಡಿಸಿದ್ವಿ ಅಂತ ಹೇಳಿದ್ರೆ 2.5 ಕೆಜಿ ಹಿಂಡಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ಹಾಲ್ ರೀತಿನಲ್ಲಿ ಮಾಡಿಕೊಂಡು ಅದನ್ನ ಈ ಕೊಳಕ್ಕೆ ಚೆಲ್ತಾ ಹೋಗ್ತೀವಿ, ಆಹಾರವಾಗಿ ಕೊಡ್ತೀವಿ. ಬೆಳಿಗ್ಗೆ ನೀರಲ್ಲಿ ನೆಂದು ಚೆನ್ನಾಗಿ ಮೆತ್ತಗೆ ಆದ್ಮೇಲೆ, ಹೌದು, ಅಂದ್ರೆ ಅದರ ಸಂಪೂರ್ಣವಾಗಿ ಈಗ ನಾವೇನ ಹಿಂಡಿ ಪೌಡರ್ ಹಾಗೆ ಹಾಕಿದ್ರೆ ಕಣಗಳ ಗಾತ್ರ ದಪ್ಪ ಇರ್ತದೆ. ಈ ಸ್ಪಾನ್ ಮೀನು ಮರಿಗಳ ಬಾಯಿ ಸಣ್ಣದಿರೋದ್ರಿಂದ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ನೀರಲ್ಲಿ ನೆನೆಸಿ ಹಾಲ್ ರೀತಿ ಮಾಡಿಕೊಂಡು ಅದನ್ನ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮು ಸೇರಿ 5 ಲಕ್ಷ ಸ್ಪಾನ್ ಮೀನು ಮರಿ ಬಿಟ್ಟಿದ್ರೆ 2.5 ಕೆಜಿ ಹಿಂಡಿಯನ್ನು ಕೊಡ್ತೀವಿ. ಮೊದಲ 5 ದಿನಗಳು ಇದೇ ರೀತಿ ಮುಂದುವರಿಸ್ತೀವಿ. ನಾವೇನ್ ಮಾಡಬೇಕು, ಮೊದಲೇ ನಾವು ನೊಟನೆಕ್ಟ ಕೀಟವನ್ನು ನಾಶಪಡಿಸಲಿಕ್ಕೆ ಡೀಸೆಲ್ ಮತ್ತೆ ಸೋಪ್ ಮಿಶ್ರಣವನ್ನು ಹಾಕಿದೀವಿ. ಅದಾದ 3ನೇ ದಿನ ಮತ್ತೆ ಚೆಕ್ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಒಂದ್ ವೇಳೆ ಕೀಟಗಳು ಮತ್ತೆ ಇತ್ತು ಅಂತ ಹೇಳಿದ್ರೆ ಮತ್ತೆ ನಾವೇನ್ ಮಾಡಬೇಕು, ಸೋಪು ಮತ್ತೆ ಡೀಸೆಲ್ ಮಿಶ್ರಣ ಮಾಡಿ ಮತ್ತೆ ಸಿಂಪಡಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮೊದಲ ಒಂದು 5-6 ದಿನಗಳವರೆಗೆ ಈ ನೊಟನಿಕ್ಟ ಕೀಟಗಳು ನಮ್ಮ ಸ್ಪಾನ್ ಮೀನು ಮರಿಗಳನ್ನು ತಿನ್ನುವ ಸಾಧ್ಯತೆ ಇರುತ್ತದೆ. 5-6 ದಿನ ಕಳೆದ ನಂತರ ಮೀನು ಮರಿಗಳ ಗಾತ್ರ ದಪ್ಪಾಗಿರ್ತದೆ. ಅದರ ನಂತರ ನೊಟನಿಕ್ಟ ಇದ್ರೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಹಾಗಾಗಿ 3ನೇ ದಿನ ಕೂಡ ಮತ್ತೆ ಪರಿಶೀಲನೆ ಮಾಡ್ಕೊಂಡು ನಾವು ಏನಾದ್ರು ನೊಟನಿಕ್ಟ ಇತ್ತು ಅಂತ ಹೇಳಿದ್ರೆ ಡೀಸೆಲ್ ಮತ್ತೆ ಸೋಪು ಮಿಶ್ರಣವನ್ನು ಮತ್ತೊಮ್ಮೆ ಸಿಂಪಡಣೆ ಮಾಡಬೇಕಾಗ್ತದೆ. 5ನೇ ದಿನದವರೆಗೆ ನಾವು ಇಂಡಿಯಲ್ನ ಕೊಡ್ತೀವಿ. 6ನೇ ದಿನದಿಂದ 10ನೇ ದಿನದವರೆಗೆ ಮೊದಲೇ ಏನ್ ಮಾಡ್ಬೇಕು, ಇದಕ್ಕಿಂತ ಮುಂಚಿತವಾಗಿ ಒಂದು 50 ಕೆಜಿ ಅಷ್ಟು ಹಿಂಡಿ ತೆಗೆದುಕೊಳ್ಳೋದು, ಅದನ್ನ ಬಿಸಿಲಲ್ಲಿ ಒಣಗಿಸಿ ನಾವು ಗಿರಣಿ ಮಿಲ್ನಲ್ಲಿ ಹಿಟ್ಟು ಮಾಡಿಸ್ತಕ್ಕಂಥ ಮಿಲ್ನಲ್ಲಿ ಪೌಡರ್ ಮಾಡಿಸ್ಕೋಬೇಕು. ಅದಕ್ಕೆ ಒಂದು 50 ಕೆಜಿ ತೌಡು ತಗೊಂಡು ಮಿಶ್ರಣ ಮಾಡಿ ಇಟ್ಕೊಳ್ಳೋದು. ಅದನ್ನ 2 ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನ ಅರ್ಧ ಕೆಜಿ ರೀತಿನಲ್ಲಿ ಪ್ರತಿದಿನ ನಾವು 10ನೇ ದಿನದವರೆಗೆ ಕೊಡ್ತಾ ಹೋಗ್ಬೇಕು ಮೇಡಮ್. ಆದ್ರೆ 5 ಲಕ್ಷ ಬಿಟ್ಟಿದ್ರೆ 2.5 ಕೆಜಿನ ಪ್ರತಿನಿತ್ಯ ನಾವು ಹಾಕ್ತಾ ಹೋಗ್ಬೇಕು. ಒಂದು ವೇಳೆ ಈ ಕೆಲವರು ಮೀನು ಮರಿ ಸಾಕಾಣಿಕೆದಾರರು ಏನ್ ಮಾಡ್ತಾರೆ, ಆ ಪೌಡರ್ನ ಮಾಡಿಸ್ಕೊಂಡು ಬರಬೇಕು, ಆ ಮಿಲ್ನವ್ರು ಕೆಲವೊಮ್ಮೆ ಒಪ್ಪೋದಿಲ್ಲ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ನೀರಲ್ಲಿ ನೆನೆಸಿ ಅದನ್ನ ಈ ತೌಡನ್ನ ಮಿಶ್ರಣ ಮಾಡಿ ಹಾಕ್ಬಿಡ್ತಾರೆ. ಅವರು ನೀರಿಗೆ ಹಾಕಿದಾಗ ಏನಾಗ್ತದೆ, ಈಗ ಆಲ್ರೆಡಿ ನೀರಿನ ಜೊತೆ ಮಿಶ್ರಣ ಮಾಡಿರೋದ್ರಿಂದ ಭಾರ ಇರ್ತದೆ. ನಾವು ನೀರಲ್ಲಿ ಹಾಕಿದ ತಕ್ಷಣ ಅದು ಕೆಳಗೆ ಕೊಟ್ಟೋಗ್ತದೆ. ಆ ಮೂಲಕ ಮೀನು ಮರಿಗಳಿಗೆ ಆಹಾರ ಸಿಗುವುದಿಲ್ಲ. ಅದರ ಬದಲಾಗಿ ನಾವು ಪೌಡರ್ನ ಮಿಶ್ರಣ ಮಾಡಿ ಹಾಕಿದ್ರೆ ನೀರಿನ ಮೇಲೆ ತೇಲ್ತಾ ಇರ್ತದೆ. ಹಾಗಾಗಿ ಮೀನು ಮರಿಗಳು ತಿನ್ಲಿಕ್ಕೆ ಸುಲಭ ಆಗ್ತದೆ.
ಇದಾದ ಮೇಲೆ ಮೊದಲ 10ನೇ ದಿನದವರೆಗೆ ನಾವು ಆಹಾರವನ್ನು ಕೊಟ್ಟಿದ್ದೀವಿ. 11ನೇ ದಿನದಿಂದ 15ನೇ ದಿನದವರೆಗೆ ಏನ್ ಮಾಡ್ಬೇಕು ನಾವು 1 kg ರೀತಿಯಲ್ಲಿ ಆಹಾರ ಕೊಡ್ಬೇಕು. ನಾವು ಮೊದಲೇ ಮಿಶ್ರಣ ಮಾಡಿ ಇಟ್ಕೊಂಡಿದೀವಲ್ಲ, ಕಡಲೆಕಾಯಿ ಹಿಂಡಿ ಪೌಡರ್ ಮತ್ತೆ ಅಕ್ಕಿ ಪಾಲಿಶ್ ತೌಡು, ಅದೆರಡನ್ನು ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನ 1 kg ಅಂಕೆ 15ನೇ ದಿನಕ್ಕೆ ಮತ್ತೆ 5 ದಿನಗಳು ಕೊಡ್ತೀವಿ. ಈ ನಡುವೆ ನಾವೇನು ಮಾಡಬೇಕು, ನಾವು ಹಾಕಿರ್ತಕ್ಕಂಥ ಸಾಮಾನ್ಯವಾಗಿ ಒಂದು ಸಾರಿ ಪ್ಲಾಂಕ್ಟನ್ ಉತ್ಪತ್ತಿ ಆದ್ರೆ ಅದರ ಜೀವಿತಾವಧಿ 15 ದಿನ. 15 ದಿನದೊಳಗಡೆ ಮೀನು ಮರಿ ತಿನ್ಬೇಕು, ಇಲ್ಲ ಸತ್ತೋಗ್ತದೆ ಅದು. ಹಾಗಾಗಿ ನಾವು 1 ವಾರ ಕಳೆದ ನಂತರ ನಾವು ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಮೇಲ್ಗೊಬ್ಬರವಾಗಿ ಕೊಡಬೇಕಾಗ್ತದೆ. ಯಾಕೆ ಮತ್ತೆ ಪ್ಲಾಂಕ್ಟನ್ ಉತ್ಪತ್ತಿ ಆಗಲಿ ಎನ್ನುವ ದೃಷ್ಟಿಯಿಂದ. ಹಾಗಾಗಿ ನಾವೇನು ಮಾಡಬೇಕು, 10 ಗುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ ಸುಮಾರು 100 kg ಅಷ್ಟು ಹಸಿ ಸಗಣಿನ ಮತ್ತೆ ಮಿಶ್ರಣ ಮಾಡಿ ನೀರಿಗೆ ಚೆಲ್ಲಬೇಕು. ಆಗ ಮತ್ತೆ ಪ್ಲಾಂಕ್ಟನ್ ಉತ್ಪತ್ತಿ ಆಗ್ತದೆ. ಸೊ ಸ್ವಾಭಾವಿಕವಾಗಿ ಉತ್ಪತ್ತಿ ಮಾಡತಕ್ಕಂಥ ಪ್ಲಾಂಕ್ಟನ್ ಮೀನುವರಿ ಬೆಳವಣಿಗೆ ಮತ್ತೆ ಅದರ ಗುಣಮಟ್ಟದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ನಡುವೆ ನಾವು ಮಧ್ಯೆ ಏನ್ ಮಾಡಬೇಕು, ಮೀನು ಮರಿಗಳು ಸ್ವಲ್ಪ ಪ್ರಮಾಣದ ದಪ್ಪಾದ ನಂತರ 1 ವಾರ ಅಥವಾ 10 ದಿನ ಕಳೆದ ನಂತರ ಈ ಮರಿಗಳನ್ನ ತಿಂತಕ್ಕಂಥ ಮೀನು ಭಕ್ಷಕ ಕಾರ್ಮೋರೆಂಟ್ ಕಪ್ಪು ಕಾಗೆ ಬೀಳ್ತದೆ ನೀರಿಗೆ. ಸಾಮಾನ್ಯವಾಗಿ ಅದು ಬಿತ್ತು ಅಂತ ಹೇಳಿದ್ರೆ ಒಂದ್ಸರಿ 200 ರಿಂದ 250 ಮರಿ ತಿಂತದೆ. ಹಾಗಾಗಿ ಅದು ಬೆಳೆದ ರೀತಿಯಲ್ಲಿ ನಾವು ಕ್ರಮವನ್ನು ವಹಿಸಬೇಕಾಗ್ತದೆ. ಸಂಪೂರ್ಣವಾಗಿ ಕೊಳಕ್ಕೆ ಬಲೆಯನ್ನು ಮುಚ್ಚತಕ್ಕಂಥದ್ದಿರ್ಬೋದು, ಅಥವಾ ಈ ಟೊಮಾಟೊ ಗಿಡಕ್ಕೆ ಕಟ್ತೀವಲ್ಲ ದಾರ, ಅದನ್ನ ಜಿಗ್ ಜಾಗಲ್ಲಿ ಕಟ್ಟಬೇಕು. ಏನಾದ್ರೂ ಸೌಂಡ್ ಮಾಡಬೇಕದು ಇದು ಕಾಗೆ ನೀರಿಗೆ ಬೀಳೋದನ್ನ ತಪ್ಪಿಸುವ ರೀತಿಯಲ್ಲಿ ಇರಬೇಕು. 15ನೇ ದಿನ ನಾನು ಮೊದಲೇ ಹೇಳಿದೆ, ನಾವು 5 ಲಕ್ಷ ಮರಿ ಬಿಟ್ಟಿದೀವಿ, ಅಷ್ಟು ಮರಿ ಬದುಕುಳಿದಿಲ್ಲ. ನಾನು ಮೊದಲು ಹೇಳಿದೆ 1 kg ಇರತಕ್ಕಂಥ ಮೀನು 1 ರಿಂದ 2 ಲಕ್ಷ ಮೊಟ್ಟೆ ಬಿಡುತ್ತದೆ. ಆ 2 ಲಕ್ಷ ಮೊಟ್ಟೆ ಬಿಡ್ತಕ್ಕಂಥದ್ದು ಮರಿ ಆಗ್ತದೆ, ಆಚಲಿಂಗ್ಸು ಅಂದ್ರೆ ಸ್ಪಾನ್ ಆಗ್ತದೆ. ಆ ಸ್ಪಾನ್ ತಗೊಂಡು ಬಿಡ್ತೀವಿ. 15ನೇ ದಿನದಷ್ಟಕ್ಕೆ ನಾವೇನ ಪರಿಗಣಿಸ್ತೀವಿ, 50ರಷ್ಟು ಬಿಟ್ಟಿರ್ತಕ್ಕಂಥ ಮರಿ ಸತ್ತೋಗಿದೆ ಅಂತೇಳಿ ಪರಿಗಣನೆ ತಗೋಬಿಡ್ತೀವಿ. ಅಂದ್ರೆ ಅಷ್ಟು ಮರಿ ಸತ್ತೋಗಿರ್ತದೆ ಅಂತ. ಆಗ ನಾವು 5 ಲಕ್ಷ ಮರಿನ ಬಿಟ್ಟಿದ್ರೆ 2.5 ಲಕ್ಷ ಮರಣಾಂಶ ಅಂತ ತೆಗೆದು ಇನ್ನು ಉಳಿಕೆ ಇರತಕ್ಕಂಥ 2.5 ಲಕ್ಷಕ್ಕೆ ಪ್ರತಿ ಲಕ್ಷಕ್ಕೆ ಮತ್ತೆ ನಾವೇನ್ ಮಾಡ್ತೀವಿ, 3 kg ಹಂಗೆ ಆಹಾರವನ್ನು ಕೊಡ್ತಾ ಬರ್ತೀವಿ. ಈಗ ಮೊದಲೇ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಪಾಲಿಶ್ ತೌಡು ಮತ್ತೆ ಕಡಲೆಕಾಯಿ ಹಿಂಡಿ ಪೌಡರ್ನ ಮಿಶ್ರಣ ಮಾಡಿ ಏನ್ ಇಟ್ಕೊಂಡಿದೀವಿ ಅದನ್ನ ಪ್ರತಿ ಲಕ್ಷಕ್ಕೆ ನಾವೇನ್ ಮಾಡ್ತೀವಿ 3 kg ರೀತಿಯಲ್ಲಿ ಆಹಾರವನ್ನು ಕೊಡ್ತಾ ಬರ್ತೀವಿ. ಸರಿ ಸುಮಾರು ನಾವು ಒಂದು 30 ರಿಂದ 45 ದಿನ ಬರುವಷ್ಟೊಳಗಡೆ ಏನಾಗಿರ್ತದೆ, ಸಾಮಾನ್ಯ ಮರಿ 1.5 ಇಂಚು ಗಾತ್ರ ಬಂದಿರ್ತದೆ. ಅವಾಗ ನಾವು ಮೀನು ಮರಿಯ ಲಭ್ಯತೆಯನ್ನ ಅಥವಾ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕು. ಆಗಾಗ ಪರೀಕ್ಷೆ ಮಾಡ್ತಾ ಇರಬೇಕು. ನಾನು ಮೊದಲೇ ಏನು ಅಪ್ಪ ಕ್ಲಾತ್ ಹೇಳಿದೆ, ಆ ಕ್ಲಾತ್ ಅಲ್ಲಿ ಮೀನು ಮರಿನ ಎಳೆದು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಮರಿಗಳ ಪ್ರಮಾಣ ಇದೆ, ಎಷ್ಟು ಬಂತು, ಅಥವಾ ಏನಾದ್ರು ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತೇಳಿ ಪರಿಶೀಲನೆ ಮಾಡ್ಕೋಬೇಕು. ಹಾಗೆ ಮತ್ತೆ ಆಹಾರವನ್ನು ಮುಂದುವರಿಸ್ತೀವಿ. ಸಾಮಾನ್ಯವಾಗಿ ನಾವು ಒಂದು 60 ದಿನಗಳವರೆಗೆ ಈ ಮೀನು ಮರಿಯನ್ನ ಪಾಲನೆ ಮಾಡಿದ್ರೆ ನಮಗೆ ಬೆರಳು ಗಾತ್ರದ ಮೀನು ಮರಿ ಲಭ್ಯತೆ ಆಗ್ತದೆ. ಅಂದ್ರೆ 3 ಇಂಚು 3 ಇಂಚು ಮೀನು ಮರಿ ಉತ್ಪತ್ತಿ ಆಗ್ತದೆ. ಮತ್ತೆ ಈ ಮೀನುಗಳಿಗೆ ಸಾಕಷ್ಟು ಬೇಡಿಕೆ ಇರ್ತದೆ, ಉದ್ದ ಜಾಸ್ತಿ ಇರೋದ್ರಿಂದ. ಮತ್ತೆ ನಾವು ನಾನು ಮೊದಲೇ ಹೇಳಿದೆ, ಬಿಟ್ಟತಕ್ಕಂಥ ಅಷ್ಟು ಸ್ಪಾನ್ ಮೀನು ಮರಿಗಳು ನಮ್ಗೆ ಬೆರಳುದ್ದದ ಮೀನು ಮರಿಗಳಾಗಿ ಲಭ್ಯ ಆಗುವುದಿಲ್ಲ. 15 ದಿನ ಆಗುವಾಗ 50% ಸತ್ತೋಗಿರ್ತದೆ. ಸಾಮಾನ್ಯವಾಗಿ ನಾವು ಬಿಡ್ತಕ್ಕಂಥ ಮೀನು ಮರಿಗಳು ಬೆರಳುದ್ದ ಗಾತ್ರ ಬರುವಷ್ಟರೊಳಗಡೆ 80% ಶೇಕಡ 80ರಷ್ಟು ಮರಣಾಂಶ ಹೊಂದಿರುತ್ತದೆ. ಸಿಗೋದು ನಮ್ಗೆ ಕೇವಲ 20% ಶೇಕಡ 20. ಅಂದ್ರೆ 1 ಲಕ್ಷ ಮೀನು ಮರಿನ ನಾವು ಬಿಟ್ಟಿದ್ರೆ ನಮ್ಗೆ ಸಿಗ್ತಕ್ಕಂಥದ್ದು 20,000. 5 ಲಕ್ಷ ಸ್ಪಾನ್ ಮರಿಗಳನ್ನ ನಾವು ಬಿಟ್ಟಿದ್ರೆ ಸಿಗ್ತಕ್ಕಂಥದ್ದು ನಮ್ಗೆ ಸುಮಾರು 1 ಲಕ್ಷದಷ್ಟು ಮೀನು ಮರಿ ಸಿಗ್ತದೆ. ಸಾಮಾನ್ಯವಾಗಿ ಇದ್ರ ಬೆಲೆನೂ ಅಷ್ಟೇನೆ. ಒಂದು ಬೆರಳುಗಾತ್ರ ಇರತಕ್ಕಂಥ ಮೀನು ಮರಿಗೆ 75 ಪೈಸೆಯಿಂದ ₹1, ₹1.50 ಮಾರಾಟ ಮಾಡ್ತಾರೆ. ಅದು ಕೂಡ ತಳಿ ಮೇಲೆ ಹೋಗ್ತದೆ. ಕಟ್ಲ ಮತ್ತು ಹುಲಿಗಂಡೆ ಮೀನು ಮರಿಗಳಿಗೆ ಹೆಚ್ಚಿನ ರೇಟ್ ಇದೆ. ರೋಹು, ಮೃಗಾಲು ಮತ್ತು ಸಾಮಾನ್ಯ ಗಂಡೆಗಳಿಗೆ ಸ್ವಲ್ಪ ಪ್ರಮಾಣದ ಕಡಿಮೆ ಬೆಲೆ ಇರ್ತದೆ. ಸರಿ ಸುಮಾರು ನಾವು 75 ಪೈಸೆಯಿಂದ ₹1 ಮಾರಾಟ ಮಾಡಿದ್ರು ಕೂಡ ನಮ್ಗೆ ಸುಮಾರು ನಮ್ಗೆ 1 ಲಕ್ಷ ಮೀನು ಮರಿ ಸಿಕ್ತು ಅಂದ್ರೆ 75,000ದಿಂದ 1 ಲಕ್ಷದವರೆಗೆ ಹಣ ಬರ್ತದೆ. ಇದರ ಅವಧಿ 2 ತಿಂಗಳು. ನಾವು ಒಂದು 2 ಕ್ರಾಪ್ ನಾವು ಮೀನು ಮರಿಯನ್ನ ಪಾಲನೆ ಮಾಡೋದು, 10 ಗುಂಟೆ ವಿಸ್ತೀರ್ಣದಲ್ಲಿ ಕೊಳ ಮಾಡ್ಕೊಂಡು ಪಾಲನೆ ಮಾಡಿದ್ರು ನಮ್ಗೆ ಸರಿ ಸುಮಾರು 1.5 ರಿಂದ 2 ಲಕ್ಷ ಆದಾಯ ಬರ್ತದೆ. ನಮ್ಮ ಎಲ್ಲಾ ಖರ್ಚನ್ನು ಕಳೆದ್ರು ಕೂಡ ನಮಗೆ ಕನಿಷ್ಠ ಅಂತ ಹೇಳಿದ್ರೆ ನಮ್ಗೆ 75,000ದಿಂದ ₹1 ಲಕ್ಷ ಲಾಭ ಬರ್ತದೆ. ಮತ್ತೆ ಇದಲ್ದೇನೆ ಇಲ್ಲಿ ಇರ್ತಕ್ಕಂಥ ಏನು ನಾವು ಈ ಕೊಳದಲ್ಲಿರ್ತಕ್ಕಂಥ ನೀರು ಬಹಳ ಫಲವತ್ತಾದ ನೀರು. ಅದು ಆ ನೀರು ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ನಾವು ಬೇರೆ ಬೆಳೆಗಳಿಗೂ ಕೂಡ ನಾವು ಅದನ್ನು ಉಪಯೋಗಿಸಬಹುದು. ಈ ಕೊಳದ ನೀರನ್ನ ಆ ಮೂಲಕ ನಾವು ಬೆಳೆಯಲ್ಲಿ ಏನ್ ಬರ್ತಿದೆ ಇಳುವರಿ ಅದು ಕೂಡ ಹೆಚ್ಚಿಗೆ ಆಗ್ತದೆ. ಮತ್ತೆ ಈ ಕೊಳದ ಬದುಗಳೇನಿದೆ, ಬದು ಮೇಲೆ ನಾವು ಹುಲ್ಲನ್ನ ಹಾಕಬಹುದು, ನೇಪೇರು ಹುಲ್ಲು ಹಸುಗಳು ತಿನ್ನುವಂಥದ್ದನ್ನ, ಅಥವಾ ಪಪ್ಪಾಯಿ ಗಿಡಗಳನ್ನ ಬೆಳೆಸಬಹುದು,
ಅಥವಾ ಬಾಳೆ ಗಿಡಗಳನ್ನು ಬೆಳೆಸ್ಕೋಬಹುದು. ಅಂದ್ರೆ ಸಮಗ್ರ ಕೃಷಿಯನ್ನ ನಾವು ಅಳವಡಿಸಿಕೊಳ್ಬಹುದು. ಈ ಮೂಲಕ ಅಲ್ಲೂ ಕೂಡ ನಾವು ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಹೇಳಿದ್ರಿ ಫಸ್ಟ್ 50 ಭಾಗದಷ್ಟು ಅದು ಸತ್ತು ಹೋಗ್ಬಿಡತ್ತೆ, ಆಮೇಲಿಂದ 80 ಭಾಗ ಸಿಗೋಲ್ಲ ಅಂತ. ಆ ಸತ್ತಿರೋ ಮೀನು ನೀರಲ್ಲೇ ಇರುತ್ತಾ ಸರ್? ಅದನ್ನ ತೆಗಿಬೇಕಾ ನಾವು? ಇಲ್ಲ ಮೇಡಮ್, ಅದು ಬಹಳ ಸಣ್ಣ ಸಣ್ಣ ಗಾತ್ರ ಇರೋದ್ರಿಂದ ನೀರಲ್ಲೇ ಮಿಶ್ರಣ ಆಗಿ ಹೋಗ್ತದೆ, ಕರಗೋಗ್ತದೆ. ಸೊ ಅದು ಯಾವುದೇ ರೀತಿ ತೆಗೆಯುವಂತ ಅವಶ್ಯಕತೆ, ಅದು ಬದುಕಿರೋ ಮೀನ್ಗೆ ಏನು ಯಾವುದೇ ರೀತಿ ಸಮಸ್ಯೆ ಆಗುದಿಲ್ಲ. ಆಮೇಲೆ ಈಗ ಬೆರಳು ಗಾತ್ರದ ಮೀನು ಅದನ್ನ ಮಾರ್ತಾರ ಅಥವಾ ಮತ್ತೆ ಅದನ್ನ ಇನ್ನೂ ಬೆಳೆಸೋರಿಗಾಗಿ ಕೊಡ್ತಾರ? ಆ ಬೆರಳುಗಾತ್ರದ ಮೀನು ಮರಿಗಳನ್ನ ಮೀನು ಸಾಕಾಣಿಕೆದಾರರು ಈ ಮೀನು ಮರಿ ಪಾಲನೆದಾರರಿಂದ ಖರೀದಿಯನ್ನ ಮಾಡ್ತಾರೆ. ಕೆರೆಯಲ್ಲಿ ಮೀನು ಸಾಕುವಂತವ್ರು ಇರ್ಬೋದು, ಸ್ವಂತ ಜಮೀನಲ್ಲಿ ಕೊಳ ಮಾಡಿಕೊಂಡು ಮೀನು ಸಾಕುವಂತವ್ರು ಇರ್ಬೋದು, ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ಮೀನು ಮರಿನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು. ಅವರು ಬಂದು ಇವರ ಮೀನು ಮರಿ ಏನು ಪಾಲನೆ ಮಾಡ್ತಾರೆ ಅವರಿಂದ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಮೂಲಕ ಅವರಿಗೆ ಅನುಕೂಲ ಆಗ್ತದೆ. ಸೊ ಆದ್ರೆ ನಾನು ಮೊದಲೇ ತಮಗೆ ತಿಳಿಸ್ಕೊಂಡಂಗೆ ನಮ್ಮ ಸರ್ಕಾರಿ ಸ್ವಾಮ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದಾಗ್ಲಿ ಪಾಲನೆ ಕೇಂದ್ರಗಳಿಂದಾಗ್ಲಿ ಇರತಕ್ಕಂಥ ಬೇಡಿಕೆಯನ್ನೇ ನಮಗೆ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 60 ಕೋಟಿ ಬೇಡಿಕೆ ಇದ್ರೆ 30 ಕೋಟಿ ಅಷ್ಟೇ ನಾವು ಬಿತ್ತನೆ ಮೀನು ಮರಿಗಳು ಅಂದ್ರೆ 35 ಮಿಲಿಮೀಟರ್ ಇರತಕ್ಕಂಥದ್ದನ್ನ ಪೂರೈಸಲಿಕ್ಕೆ ಸಾಧ್ಯ ಆಗಿದೆ. ಈಗ ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಎಲ್ಲಿ ಪೂರೈಸಲಿಕ್ಕೆ ಆಗ್ತದೆ? ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಯಾರಿಗೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ, ಯಾವ ಭೂಮಿ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇದೆ ಅಂತೆಯವರು ತಮ್ಮ ಸ್ವಂತ ಜಮೀನಲ್ಲಿ ಕೊಳಗಳನ್ನ ಮಾಡಿಕೊಂಡು ಮೀನು ಮರಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಸಹಾಯಧನವನ್ನು ಕೊಡ್ತಾ ಇದೆ. 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳವನ್ನ ಮಾಡಿಕೊಂಡ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದ್ರೆ ಮತ್ತೆ ಮಹಿಳೆಯರಾದ್ರೆ ಸುಮಾರು 36,000 ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದೀವಿ. ಅದೇ ಸಾಮಾನ್ಯ ವರ್ಗದ ರೈತರಾದ್ರೆ ಅವರಿಗೆ 24,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೀವಿ ಮೇಡಮ್. ನಾವು ಸರ್ಕಾರ ಇನ್ನು ಇದನ್ನು ಬೇರೆ ಏನೋ ರೀತಿಯಲ್ಲಿ ಆಲೋಚನೆ ಮಾಡ್ತು. ಏನಂತ ಹೇಳಿದ್ರೆ ಮೀನು ಕೃಷಿಯನ್ನು ಅವಲಂಬಿಸಿ ಇರ್ತಕ್ಕಂಥವ್ರು ಹೆಚ್ಚಿನವರು ಆರ್ಥಿಕವಾಗಿ ಸದೃಢರಲ್ಲ. ಈಗ ನಾವೇನ್ ಮಾಡ್ತಿದ್ವಿ, ಕೆರೆಗಳನ್ನ ಮೀನುಗಾರ ಸಹಕಾರ ಸಂಘಗಳಿಗೆ ಯಾರು ವೃತ್ತಿಯನ್ನು ಅವಲಂಬಿಸಿದ್ದಾರೆ, ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿತವಾಗಿದ್ದಾರೆ, ಅವ್ರಿಗೆ ನಾವು ಗುತ್ತಿಗೆ ಮೇಲೆ ಕೊಡ್ತಾ ಇದೀವಿ. ರಿಯಾಯಿತಿ ದರದಲ್ಲಿ ಗುತ್ತಿಗೆ ಮೇಲೆ ಅಂತ ಸಂಘಗಳಿಗೆ ನಾವು ಕೆರೆಗಳನ್ನ ಗುತ್ತಿಗೆ ಕೊಡ್ತಾ ಇದೀವಿ. ಹಾಗೇನ್ ಮಾಡಿದ್ವಿ, ಈಗ ಇಂಥವ್ರಿಗೆ ಆರ್ಥಿಕವಾಗಿ ಸದೃಢ ಅಲ್ಲದವ್ರಿಗೆ ಸ್ವಂತ ಜಮೀನಿಲ್ಲ ಅಂದ್ರೆ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕೊಳ ಮಾಡ್ಕೊಂಡು ಮೀನು ಮರಿನ ಪಾಲನೆ ಮಾಡ್ತಾರೆ? ಆ ಉದ್ದೇಶ ಸರ್ಕಾರ ಏನ್ ಮಾಡ್ತು, ಯಾರು ಕೆರೆಯನ್ನ ತಗೊಂಡಿದ್ದಾರೆ, ಮೀನುಗಾರ ಸಹಕಾರ ಸಂಘಗಳು ಗುತ್ತಿಗೆಗೆ ಪಡೆದಿದ್ದಾರೆ ಅಂತೆ ಗುತ್ತಿಗೆದಾರಿಗೆ ಅಥವಾ ಏನು ಗ್ರಾಮ ಪಂಚಾಯತಿ ಕೆರೆಗಳಿರ್ಬೋದು ಅಥವಾ ಇಂಡಿವಿಜುವಲ್ ವೈಯಕ್ತಿಕವಾಗಿ ಖಾಸಗಿ ಅವರು ಯಾರು ಈ ಟೆಂಡರ್ ನಲ್ಲಿ ತಗೊಂಡು ಕೆರೆಗಳನ್ನ ಮೀನು ಕೃಷಿಯನ್ನು ಕೈಗೊಂಡಿದ್ದಾರೆ ಅಂತೆಯವ್ರಿಗೆ ಕೆರೆಯಲ್ಲೇ ಕೊಳ ಮಾಡಿಕೊಂಡು ಮೀನು ಮರಿಯವನ್ನ ಸಾಕಾಣಿಕೆ ಮಾಡಲಿಕ್ಕೆ ಸರ್ಕಾರ ಒಂದು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲೇನಂತ ಹೇಳಿದ್ರೆ ಅವರು ಯಾವುದೇ ರೀತಿಯ ಆ ಕೆರೆ ಏರಿಗೆ ಧಕ್ಕೆ ಮಾಡಬಾರದು, ತೂಪುಗಳಿಗೆ ಧಕ್ಕೆ ಮಾಡಬಾರದು. ಸರ್ಕಾರದ ನಿಯಮಾನುಸಾರ ಕೊಳಗಳನ್ನು ನಿರ್ಮಾಣ ಮಾಡಿಕೊಂಡು ನಮ್ಮಲ್ಲಿ ಇಲಾಖೆಯಿಂದ ಏನ್ ಸಿಗ್ತದೆ 5 ದಿನಗಳ ಮೀನು ಮರಿ ಅದನ್ನ ತಗೊಂಡೋಗಿ ಅವರು ಪಾಲನೆ ಮಾಡಬಹುದು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳ ಮಾಡಿಕೊಂಡು ಮೀನು ಮರಿಯನ್ನ ಪಾಲನೆ ಮಾಡಿದ್ರೆ 25,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೀವಿ. ಅದೇ ಅರ್ಧ ಎಕರೆ ಇದ್ರೆ 50,000, 1 ಎಕರೆಯಲ್ಲಿ ಮಾಡ್ಕೊಂಡಿದ್ರೆ 1 ಲಕ್ಷ, 2.5 ಎಕರೆ ವಿಸ್ತೀರ್ಣದಲ್ಲಿ ಮಾಡ್ಕೊಂಡಿದ್ರೆ 2.5 ಲಕ್ಷ ರೂಪಾಯಿನ ನಾವು ದುಡ್ಡನ್ನು ಕೊಡ್ತಾ ಇದೀವಿ. ಆ ಮೂಲಕ ಏನಂತ ಹೇಳಿದ್ರೆ ಹೆಚ್ಚು ಜನರು ಭಾಗಿಯಾಗ್ಲಿ, ಮೀನು ಮರಿಯನ್ನ ಪಾಲನೆ ಮಾಡ್ಲಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬೆಳೆಸ್ಲಿ. ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಕೆರೆಯಲ್ಲಿ ಬಿತ್ತನೆ ಮಾಡಿದಾಗ ನಾನು ಮೊದಲು ಹೇಳಿದೆ, ವರ್ಷ ಪೂರ್ತಿ ಇರ್ತಕ್ಕಂಥ ಕೆರೆಗಳಲ್ಲಿ ಮೀನು ಭಕ್ಷಕ ಮೀನು ಇರುತ್ತದೆ. ದೊಡ್ಡ ಗಾತ್ರದ ಬಿಟ್ರೆ ಹೆಚ್ಚು ಮೀನು ಮರಿಗಳು ಬದುಕುಳಿತವೆ ಅಂತ ಹೇಳಿ, ಅದರ ಜೊತೆಗೆ ಆ ಬದುಕುಳಿದಾಗ ಹೆಚ್ಚು ಮೀನು ಉತ್ಪತ್ತಿ ಆಗ್ತದೆ. ಹೌದು. ಮತ್ ಜೊತೆಗೆ ಸಣ್ಣ ಕೆರೆಗಳಲ್ಲಿ ಏನಾಗ್ತದೆ ಅಂದ್ರೆ, ಈಗ ಬೇಗ ಒಣಗುವಂತ ಕೆರೆಗಳು, ಈಗ ಒಂದು 6 ತಿಂಗಳು ನೀರು ನಿಲ್ತದೆ, ಬೇಗ ಒಣಗೋಗ್ತದೆ. ಸಣ್ಣ ಮೀನು ಮರಿಗಳನ್ನು ಬಿಟ್ಟಾಗ ಏನಾಗ್ತದೆ, ಅದರ ಬೆಳವಣಿಗೆಗೆ ಹೆಚ್ಚು ಟೈಮ್ ಅನ್ನು ತಗೋತದೆ. ಅದು ಬೆಳವಣಿಗೆ ಆಗೋಷ್ಟೊಳಗೆ ಕೆರೆನೆ ಬರದಾಗಿರ್ತದೆ, ಡ್ರೈ ಆಗಿರ್ತದೆ. ಆ ಉದ್ದೇಶ ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಬಿಟ್ಟಾಗ ಬೇಗ ಬೆಳವಣಿಗೆ ಆಗ್ತದೆ, ಹೆಚ್ಚು ಮೀನು ಉತ್ಪತ್ತಿ ಆಗ್ತದೆ, ಹೆಚ್ಚು ಆದಾಯನ ಗಳಿಸಲಿಕ್ಕೆ ಅವಕಾಶ ಇದೆ ಮೇಡಮ್. ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6ನೇ ತಾರೀಖು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ MTN ಕುಮಾರ್ ಹಾಗೂ HS ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ. ನಾನು HS ಮುಕ್ತಾ, ನಾನು MTN ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಎಲ್ಲರೂ ಬನ್ನಿ. ಶಾರದಮ್ಮನವರೇ, ಸರಸಮ್ಮನವರೇ, ಸರೋಜಮ್ಮನ್ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಮ್ಮ. ಸುಂದ್ರಮ್ನವರೇ, ಚಂದ್ರಮ್ನವರೇ, ಫಾತಿಮಾ ಬೇಗಮ್ಮನವರೇ, ಖಾತ್ರಿಯಿಂದ ನೀವು ಬರ್ಬೇಕ್ರಮ್ಮ. ಈ ಬಾರಿಯ ಅತಿಥಿ ಸೌರಶಕ್ತಿ ತಜ್ಞ ತಂತ್ರಜ್ಞಾನಿ JV ಹರ್ಷ. ಬನ್ನಿ ಜಾಣರೇ, ನಾವು ಹಾಡುವ
ಮನಸ್ಸಿಗೆ ತಾಳ ಹಾಕುವ ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ರಂಗಣ್ಣೋರೆ ಲಿಂಗಣ್ಣೋರೆ ಚಿಕ್ಕಣ್ಣೋರೆ ದೊಡ್ಡಣ್ಣೋರೆ ಲಕ್ಷ ಬಿಟ್ಟು ಬರ್ಬೇಕ್ರಣ್ಣ. ಕಮಲಂನೋರೆ ವಿಮಲಂನೋರೆ ಅಂಬುಜಾಕ್ಷಿ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಮ್ಮ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತ ನೇಚರ್ ಆರ್ಚರ್ಡ್ ನಲ್ಲಿ ಜನವರಿ 6ರಂದು ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಕೃಷಿ ಬೆಳೆಗು. ನಮ್ಮ ಕೇಳುಗರು ಬೆರಳುಗಾತ್ರದ ಮೀನು ಮರಿ ಸಾಕಾಣಿಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದ ಪಡಿಬೇಕು ಅಂದ್ರೆ ಕರೆ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿ ಸರ್. ನನ್ನ ಮೊಬೈಲ್ ಸಂಖ್ಯೆ 9987555434. ಇನ್ನೊಂದು ಸತ್ಯ ಸರ್. 9987555434. ಇನ್ನೊಂದು ಸತಿ ಹೇಳಿ ಸರ್. 9987555434. ಮಹದೇವ್ ಸರ್, ಬೆರಡು ಗಾತ್ರದ ಮೀನು ಮರಿ ಸಾಕಾಣಿಕೆಯನ್ನ ಕುರಿತಂತೆ ಬಹಳ ಚೆನ್ನಾಗಿ ಬಹಳ ವಿಸ್ತೃತವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ಅವ್ರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿಬೇಕು ಅಂದ್ರೆ ನಿಮ್ಮನ್ನ ಅವರು ನೀವೀಗ ದೂರವಾಣಿ ಸಂಖ್ಯೆ ಹೇಳಿದ್ರಿ, ಅವ್ರು ನಿಮ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇದುವರೆಗೂ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಆಕಾಶವಾಣಿ ಪರವಾಗಿ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಬೆರಳು ಗಾತ್ರದ ಮೀನುಮರಿ ಉತ್ಪಾದನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹದೇವ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನುಮರಿ ಪಾಲನೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ರಾಮನಹಳ್ಳಿಯ ಎಸ್ ರಘು ಮತ್ತು ಸವಿತಾ. ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.